ವಿದ್ಯಾರ್ಥಿಗಳೇ ನಮಸ್ಕಾರ. ದಸರಾ ರಜೆಗಿಂತ ಮುಂಚಿತವಾಗಿ ಈಗಾಗಲೇ 8ನೇ ತರಗತಿಯ ಗಣಿತ ವಿಚಾರದಲ್ಲಿ 2 ಪಾಠಗಳನ್ನು ಅಪ್ಲೋಡ್ ಮಾಡಲಾಗಿತ್ತು. ಸಂಖ್ಯೆಗಳೊಂದಿಗೆ ಆಟ ಹಾಗೂ ಭಾಗಲಬ್ಧ ಸಂಖ್ಯೆಗಳು ಅಂತಕ್ಕಂಥ ಘಟಕಗಳನ್ನು ಈಗಾಗಲೇ ಅಪ್ಲೋಡ್ ಮಾಡಲಾಗಿದೆ. ಅದರಲ್ಲಿ ಸಾಕಷ್ಟು ಹೋಮ್ವರ್ಕ್ಗಳನ್ನು ಕೂಡ ನೀಡಲಾಗಿತ್ತು, ಚಟುವಟಿಕೆಗಳನ್ನು ಮತ್ತು ಹೋಮ್ವರ್ಕ್ಗಳನ್ನು. ಈಗ ಮುಂದಿನ ಪಾಠ ರೇಖಾತ್ಮಕ ಸಮೀಕರಣಗಳು. ಇಲ್ಲಿ ರೇಖಾತ್ಮಕ ಸಮೀಕರಣ ಅಂತಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಸಮೀಕರಣ ಅಂತಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಸಮೀಕರಣ ಸಮ ಅನ್ನೋ ಪದ ಇಲ್ಲಿ ಕಾಣ್ತಾ ಇದೆ. ಈಗ ನಾವು ಸಾಕಷ್ಟು ಬೀಜೋಕ್ತಿಗಳ ಬಗ್ಗೆ ಈಗಾಗಲೇ ತಿಳ್ಕೊಂಡಿದ್ದೀವಿ. 7 ಮತ್ತು 6ನೇ ಕ್ಲಾಸಲ್ಲೆಲ್ಲ ತಿಳ್ಕೊಂಡಿದ್ದೀವಿ. ಈ ಬೀಜೋಕ್ತಿಗಳಿಗೂ ಮತ್ತು ಸಮೀಕರಣಕ್ಕೂ ಇರತಕ್ಕಂಥ ವ್ಯತ್ಯಾಸ ಏನಪ್ಪ ಅಂದ್ರೆ, ಬೀಜ ಪದಗಳನ್ನ 2 ಅಥವಾ 1, 2 ಅಥವಾ 2ಕ್ಕಿಂತ ಹೆಚ್ಚು ಬೀಜ ಪದಗಳನ್ನ ನಾವು ಪ್ಲಸ್ ಅಥವಾ ಮೈನಸ್ ಇಂಟು ಡಿವೈಡೆಡ್ ಬೈ ಇವುಗಳಿಂದ ಸಂಯೋಗಿಸಿದಾಗ ಉಂಟಾಗ್ತಕ್ಕಂಥವನ್ನ ನಾವು ಏನಂತ ಕರಿತೀವಿ, ಬೀಜೋಕ್ತಿಗಳು ಅಂತ ಕರಿತೀವಿ. ಉದಾಹರಣೆಗೆ 2x ಅಂತಕ್ಕಂಥದ್ದು ಒಂದು ಬೀಜೋಕ್ತಿ, ಅಥವಾ 3x ಪ್ಲಸ್ 4y ಅಂತಕ್ಕಂಥದ್ದು ಒಂದು ಬೀಜೋಕ್ತಿ, 6x ಸ್ಕ್ವೇರ್ ಮೈನಸ್ 5 ಪ್ಲಸ್ 7p ಅಂತಕ್ಕಂಥದ್ದು ಒಂದು ಬೀಜೋಕ್ತಿ. ಹಾಗಾದ್ರೆ ಸಮೀಕರಣ ಅಂತಂದ್ರೆ ಏನಪ್ಪ ಅಂದ್ರೆ, ಈಗ ಉದಾಹರಣೆಗೆ 6x ಮೈನಸ್ 3y ಈಸ್ ಈಕ್ವಲ್ ಟು 8 ಅಂತ ಇದೆ. ಇದನ್ನ ಸಮೀಕರಣ ಅಂತ. ಇದಕ್ಕೂ ಇರ್ತಕ್ಕಂಥ ಮತ್ತು ಇದಕ್ಕೂ ಇರ್ತಕ್ಕಂಥ ವ್ಯತ್ಯಾಸ ಏನಪ್ಪಾ ಅಂದ್ರೆ, ಇಲ್ಲಿ ಸಮತ್ವ ಚಿಹ್ನೆ ಇದೆ, ಈಕ್ವಲ್ ಸೈನ್ ಇದೆ. ಹಾಗಾಗಿ ಇದನ್ನ ಸಮೀಕರಣ. ಡೆಫಿನೇಷನ್ ಏನ್ ಹೇಳ್ಬೋದು, ಸಮತ್ವವನ್ನು ಸಾಧಿಸುವ ಗಣಿತದ ಹೇಳಿಕೆಯನ್ನು ನಾವು ಸಮೀಕರಣ ಅಂತ. ಈ LHS, ಈ ಈಕ್ವಲ್ಸ್ ಎಡಭಾಗದಲ್ಲಿ ಏನ್ ಬರ್ತಿದೀವೋ ಅದನ್ನು LHS ಅಂತ ಕರೀತೀವಿ. LHS ಅಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್. ಬಲಗಡೆ ಏನ್ ಬರ್ತಿದೀವೋ ಅದನ್ನ RHS ಅಂತ ಕರೀತೀವಿ, ರೈಟ್ ಹ್ಯಾಂಡ್ ಸೈಡ್. ಈ ಎಡಗಡೆ ಬರೆದಿರ್ತಕ್ಕಂಥದ್ದು ಬಲಗಡೆ ಬರೆದಿರ್ತಕ್ಕಂಥದ್ದು ಪರಸ್ಪರ ಸಮನಾಗಿದ್ರೆ ಅದನ್ನ ನಾವೇನಂತ ಕರಿತೀವಿ, ಸಮೀಕರಣ. ಡೆಫಿನೇಷನ್ ಹೆಂಗೆ ಹೇಳ್ತಕ್ಕಂಥದ್ದು, ಸಮತ್ವವನ್ನು ಸಾಧಿಸುವ ಗಣಿತದ ಹೇಳಿಕೆಯನ್ನ ಸಮೀಕರಣ. ಇವೆರಡು ಪರಸ್ಪರ ಸಮ. ಇಲ್ಲಿ 2x ಅನ್ನೋದು ಯಾವ್ದಕ್ಕೆ ಸಮವಾಗಿದೆ, ಯಾವ್ದಕ್ಕೆ ಅಂತ ಗೊತ್ತಿಲ್ಲ ನಮಗೆ. ನಾವು ಯಾವ್ದಕ್ಕೆ ಇದು ಸಮ ಅಂತ ತೋರಿಸ್ಕೊಂಡಿಲ್ಲ. ಅದು 3x ಪ್ಲಸ್ 4y ಅಂತಕ್ಕಂಥ ಬೀಜೋಕ್ತಿ ಯಾವ್ದಕ್ಕೆ ಸಮವಾಗಿದೆ, ಯಾವ್ದಕ್ಕೂ ಸಮ ಅಂತ ನಾವು ಇನ್ನೂ ಕೂಡ ತೋರಿಸ್ಕೊಂಡಿಲ್ಲ. ಹಾಗಾಗಿ ಇಂಥವನ್ನ ಬೀಜೋಕ್ತಿಗಳು ಅಂತ ಕರಿತೀವಿ. ಆ ಬೀಜೋಕ್ತಿಗಳಲ್ಲಿ ಅವುಗಳಿರ್ತಕ್ಕಂಥ ಬೀಜ ಪದಗಳ ಸಂಖ್ಯೆಗಳ ಅನುಸಾರವಾಗಿ ಆ ಬೀಜೋಕ್ತಿಗಳನ್ನ ಏಕಪದ, ದ್ವಿಪದ, ತ್ರಿಪದ ಈ ರೀತಿಯಾಗಿ ವಿಂಗಡಿಸ್ಕೊಳ್ತೀವಿ. ಅದ್ರ ಬಗ್ಗೆ ನಮ್ಗೆ ಈಗ ಬೇಡ. ಈಗ ಇಲ್ಲಿ ನೋಡೋಣ, ಒಟ್ಟಾರೆ ಏನಪ್ಪ ಅಂದ್ರೆ, ಸಮೀಕರಣ ಅಂತಂದ್ರೆ ಈಕ್ವಲ್ ಸೈನ್ ಬೀಜೋಕ್ತಿಗಳ ನಡುವೆ ಈಕ್ವಲ್ ಸೈನ್ ಇದ್ರೆ ಅದು ಸಮೀಕರಣ. ಹೇಗೆ ಈಗ ಉದಾಹರಣೆಗೆ x ಸ್ಕ್ವೇರ್ ಈಸ್ ಈಕ್ವಲ್ ಟು 3, x ಸ್ಕ್ವೇರ್ ಈಸ್ ಈಕ್ವಲ್ ಟು 3. ಅಥವಾ ಹಿಂಗ್ ಬರೋದಾಗತ್ತೆ, ಅದು ಈಕ್ವಲ್ಸ್ ಅನ್ಸುತ್ತಾ, 5 ಈಸ್ ಈಕ್ವಲ್ ಟು 3 ಪ್ಲಸ್ 2 ಆಗುತ್ತೆ. ಇದು ಸಮೀಕರಣ ಅನ್ನಕ್ಕಾಗತ್ತಾ? ಆಗುತ್ತೆ. ಯಾಕೆ, ಇಲ್ಲಿ ಕೇವಲ ಸಂಖ್ಯೆಗಳನ್ನು ಉಪಯೋಗಿಸ್ಬೋದು. ನಮಗೆ ಬೇಕಾಗಿರ್ತಕ್ಕಂಥದ್ದು ಏನು, ಬೀಜೋಕ್ತಿಗಳು ಬರಬೇಕು, ಬೀಜಾಕ್ಷರಗಳನ್ನು ಹೊಂದಿರತಕ್ಕಂಥ ಬೀಜೋಕ್ತಿ ಇರಬೇಕು. ಆ ಬೀಜೋಕ್ತಿಗಳ ನಡುವೆ ಒಂದು ಸಮತ್ವ ಚಿಹ್ನೆ ಇದೆ, ಆಗ ಅದು ಸಮೀಕರಣ ಅಂತ ಅನ್ಸ್ಕೊಳ್ಳುತ್ತೆ. ಸರಿ, ಅರ್ಥ ಮಾಡ್ಕೊಳ್ಳಿ. ಸೊ ಈಗ ಅಲ್ಲೇಗೆ ಬೀಜೋಕ್ತಿಗಳಲ್ಲಿ ಏಕಪದ, ದ್ವಿಪದ, ತ್ರಿಪದ ಈ ರೀತಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಬೀಜೋಕ್ತಿಗಳಿದೆಯೋ, ಹಾಗೆಯೇ ಇಲ್ಲಿ ಈ ಸಮೀಕರಣದಲ್ಲೂ ಕೂಡ ಬೇರೆ ಬೇರೆ ರೀತಿಯಾಗಿರ್ತದೆ. ಏನು, ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಅಂತ ಒಂದಿದೆ. ಏನ್ನುಡೆ, ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ. ಒಂದು ಚರಾಕ್ಷರವುಳ್ಳ
ನಾವು ಈ ಸಮೀಕರಣಗಳಲ್ಲಿ ಬೇರೆ ಬೇರೆ ರೀತಿಯ ವಿಧಗಳನ್ನ ನಾವು ತಿಳ್ಕೊಳ್ಳೋಣ. ಯಾವ್ಯಾವ ರೀತಿಯ ವಿಧಗಳಿದಾವಪ್ಪ ಅಂದ್ರೆ, ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ, ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ, ಒಂದು ಚರಾಕ್ಷರವುಳ್ಳ ವರ್ಗ ಸಮೀಕರಣ, ಎರಡು ಚರಾಕ್ಷರವುಳ್ಳ ವರ್ಗ ಸಮೀಕರಣ, ಹಾಗೆ ಘನ ಸಮೀಕರಣಗಳು. ಈ ರೀತಿಯಾಗಿರ್ತಕ್ಕಂಥ ಬೇರೆ ಬೇರೆ ರೀತಿಯ ಸಮೀಕರಣಗಳು ಬರ್ತಕ್ಕಂಥದ್ದು ಮುಂದಿನ ತರಗತಿಗಳಲ್ಲಿ ನೀವು ಓದ್ತೀರಾ. ಈಗ ನಿಮಗೆ 8ನೇ ತರಗತಿಯಲ್ಲಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಅಂಶ ಯಾವುದು ಈ ಪಾಠದಲ್ಲಿ ನಾವು ತಿಳ್ಕೋಬೇಕಾಗಿರ್ತಕ್ಕಂಥದ್ದು ಅಂದ್ರೆ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ. ಹಾಗಾದ್ರೆ ಈಗ ನಾವು ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಅಂತಂದ್ರೆ ಏನು ಅನ್ನೋದನ್ನ ಅರ್ಥ ನೋಡಿ ಮಕ್ಕಳೇ. ಇಲ್ಲಿ ನಾನು ಕೆಲವು ಉದಾಹರಣೆಗಳನ್ನು ಬರೆದಿದ್ದೀನಿ. ಈ ಉದಾಹರಣೆಗಳನ್ನು ಬರೆದಾಗ ಫಸ್ಟ್ ಆಫ್ ಆಲ್ ಇದು ಸಮೀಕರಣ ಅಂತ ಗಮನಿಸಿದ್ರೆ ಹೌದು ಇದು ಸಮೀಕರಣ ಅಂತ ಹೇಳ್ತೀವಿ. ಯಾಕೆ ಹೇಳಿ, ಇಲ್ಲಿ ಸಮಚಿಹ್ನೆ ಇದೆ, ಎರಡು ಬೀಜೋಕ್ತಿಗಳ ನಡುವೆ ಸಮಚಿಹ್ನೆ ಇದೆ, ಹಾಗಾಗಿ ಸಮೀಕರಣ. ನಾನು ಹೇಳಿದ್ದೀನಿ, ಸಮತ್ವವನ್ನು ಸಾಧಿಸುವ ಗಣಿತದ ಹೇಳಿಕೆಗಳನ್ನು ಸಮೀಕರಣ ಅಂತ ಕರೀತೀವಿ. ಈಕ್ವಲ್ ಸೈನ್ ಇರೋದ್ರಿಂದ ನೋ ಡೌಟ್ ಅಟ್ ಆಲ್ ಇಟ್ ಇಸ್ ಈಕ್ವೇಶನ್. ಹಾಗಾದ್ರೆ ನೆಕ್ಸ್ಟ್ ಒಂದು ಚರಾಕ್ಷರವುಳ್ಳ ಅಂದ್ರೆ ಏನಪ್ಪ ಅಂದ್ರೆ, ಇಲ್ಲಿ ಏನು ನಾವು ಈ ಬೀಜಗಣಿತದಲ್ಲೆಲ್ಲ ಬರೀತೀವಿ, ಎಕ್ಸ್ ಎ ವೈ ಪಿ ಎಂ ಇವೆಲ್ಲವೂ ನಾವೇನಂತ ಕರಿತೀವಿ ಚರಾಕ್ಷರಗಳು. ಈ ಸಮೀಕರಣವನ್ನು ಗಮನಿಸಿದ್ರೆ ಎಷ್ಟು ಚರಾಕ್ಷರ ಇದೆ? ಕೇವಲ ಒಂದೇ ಒಂದು ಚರಾಕ್ಷರವನ್ನು ಹೊಂದಿದೆ. ಹಾಗಾಗಿ ಇದನ್ನ ಕರಿತೀವಿ ಒಂದು ಚರಾಕ್ಷರವುಳ್ಳ ಸಮೀಕರಣ. ಅದನ್ನು ಪರ್ಟಿಕ್ಯುಲರ್ ಇನ್ನೊಂದು ಹೇಳಿದ್ರೆ ಏನಂತ, ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಅಂತ ಯಾಕೆ ಕರಿತೀವಿ? ಹಾಗಾದ್ರೆ ಈ ಸಮೀಕರಣವನ್ನ ಮುಂದೆ ನೀವು ತಿಳ್ಕೊಳ್ತೀರ ಮುಂದಿನ ತರಗತಿಯಲ್ಲಿ. ಈ ಸಮೀಕರಣವನ್ನ ಇಫ್ ಯು ರೆಪ್ರೆಸೆಂಟ್ ಆನ್ ಎ ಗ್ರಾಫ್ ಶೀಟ್, ಗ್ರಾಫ್ ನ ಮೇಲೆ ಪ್ರತಿನಿಧಿಸಿದ್ರೆ ನಮಗೆ ಏನ್ ಬರುತ್ತೆ? ಸ್ಟ್ರೈಟ್ ಲೈನ್, ಸರಳ ರೇಖೆ ಬರುತ್ತೆ. ಹಾಗಾಗಿ ಇದನ್ನ ರೇಖಾತ್ಮಕ ಸಮೀಕರಣ, ರೇಖೆ ಒಂದು ಸರಳ ರೇಖೆ ಬರೋದ್ರಿಂದ ಇದನ್ನ ರೇಖಾತ್ಮಕ ಸಮೀಕರಣ. ಅಥವಾ ಇದಕ್ಕೆ ನಾನು ಎಕ್ಸ್ ಗೆ ಬೇರೆ ಬೇರೆ ಬೆಲೆಯನ್ನು ಪ್ರತಿನಿಧಿಸಿದಾಗ ಆ ಎಲ್ಲಾ ಬೆಲೆಗಳು ಕೂಡ ಒಂದೇ ಸರಳ ರೇಖೆಯ ಮೇಲೆ ಬೀಳ್ತವೆ. ಹಾಗಾಗಿ ಇದನ್ನ ರೇಖಾತ್ಮಕ ಸಮೀಕರಣ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇದರಲ್ಲಿ ಇಷ್ಟರಲ್ಲಿ 3 ಅಂಶ ಇದೆ. ಒಂದು ಸಮೀಕರಣ ಅನ್ನೋದು ಒಂದು ಪಾಯಿಂಟ್, ಇದು ಒಂದನೇ ಪಾಯಿಂಟ್. ಎರಡನೇ ಅನ್ನೋದು ಎರಡನೇ ಪಾಯಿಂಟ್. ಮೂರನೇ ಪಾಯಿಂಟ್ ರೇಖಾತ್ಮಕ ಅಂತಕ್ಕಂಥದ್ದು ಮೂರನೇ ಪಾಯಿಂಟ್. ಈ 3 ಅಂಶಗಳು ಒಳಗೊಂಡಿರೋದ್ರಿಂದ ಅದನ್ನ ಒಂದು ಚರ. ಓಕೆ, ಈಗ ನಮಗೆ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಅಂದ್ರೆ ಏನು ಅಂತಕ್ಕಂಥದ್ದು ಅರ್ಥ. ಈಗ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 5. ನೋಡಿ, ಇಲ್ಲಿ ಎರಡು ಚರಾಕ್ಷರ ಇದೆ. ಈ ಎರಡು ಚರಾಕ್ಷರಗಳ ಕಾರ್ಯಸೂಚಿ ಒಂದಾಗಿದೆ ಮತ್ತೆ ಸಮತ್ವ ಚಿಹ್ನೆ ಇದೆ. ಹಾಗಾಗಿ ಇದನ್ನು ಕರಿತೀವಿ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ. ಯಾಕಂದ್ರೆ ನೆಕ್ಸ್ಟ್ ವರ್ಗ ಸಮೀಕರಣ ಅಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಈಸ್ ಈಕ್ವಲ್ ಟು 8. ಇದನ್ನು ಒಂದು ಚರಾಕ್ಷರವುಳ್ಳ ವರ್ಗ ಸಮೀಕರಣ. ಇದರ ಘಾತಸೂಚಿ ಎಷ್ಟಾಗಿದೆ? 2 ಆಗಿದೆ. ಇದರ ಘಾತಸೂಚಿ ಎಷ್ಟಾಗಿತ್ತು? 1 ಆಗಿತ್ತು. ಹಾಗಾಗಿ ಘಾತ 2 ಇರೋದ್ರಿಂದ ಇದನ್ನು ವರ್ಗ ಸಮೀಕರಣ, ಒಂದೇ ಚರಾಕ್ಷರ. ಅಥವಾ ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಈಸ್ ಈಕ್ವಲ್ ಟು 9. ಇದು ಕೂಡ ಇಲ್ಲಿ ಆ ಚರಾಕ್ಷರದ ಘಾತಸೂಚಿ 2 ಆಗಿರೋದ್ರಿಂದ ಇದನ್ನ ವರ್ಗ ಸಮೀಕರಣ. ಎಕ್ಸ್ ಎಕ್ಸ್ ಅಂತಕ್ಕಂಥದ್ದು ಒಂದೇ ರೀತಿಯ ಚರಾಕ್ಷರವನ್ನು ಹೊಂದಿರೋದ್ರಿಂದ ಒಂದು ಚರಾಕ್ಷರವುಳ್ಳ ವರ್ಗ ಸಮೀಕರಣ. ಹಾಗೆಯೇ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು 8 ಅಂತ ಇದ್ರೆ ಇದನ್ನ ಎರಡು ಚರಾಕ್ಷರವುಳ್ಳ ವರ್ಗ ಸಮೀಕರಣ. ಇದ್ರ ಬಗ್ಗೆ ಎಲ್ಲ ಆಮೇಲೆ ತಿಳ್ಕೊಂಡ್ರೆ ಈಗ ಏನಷ್ಟು ನಿಮಗೆ ಮುಖ್ಯ ಅಲ್ಲ. ಮುಂದಿನ ತರಗತಿಯಲ್ಲಿ ಇದ್ರ ಬಗ್ಗೆ ಇನ್ನು ಹೆಚ್ಚಿನ ಅಧ್ಯಯನವನ್ನು ನೀವು ಮಾಡ್ತೀರಾ. ಈಗ ನಿಮಗೆ ಈ ಪಾಠ ಏನು, ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಇನ್ನೊಂದ್ಸರಿ ಕ್ಲಾರಿಫೈ ಮಾಡ್ತಿದ್ದೀನಿ. ಏನಪ್ಪ ಆಗಂತಂದ್ರೆ, ಉದಾಹರಣೆಗೆ ಎಕ್ಸ್ ಪ್ಲಸ್ 5 ಈಸ್ ಈಕ್ವಲ್ ಟು 7 ಅಂತಕ್ಕಂಥದನ್ನ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಅಂತ ಯಾಕೆ ಕರೀತೀವಿ ಅಂದ್ರೆ, ನಾನು ಆಗ್ಲೇ ಹೇಳಿದ್ದೀನಿ ಇದರಲ್ಲಿ ಮುಖ್ಯವಾಗಿರ್ತಕ್ಕಂಥ 3 ಅಂಶಗಳಿರುತ್ತೆ. ಫಸ್ಟ್ ಆಫ್ ಆಲ್ ಸಮಚಿಹ್ನೆಯನ್ನು ಹೊಂದಿರೋದ್ರಿಂದ ಇದು ಸಮೀಕರಣ. ಒಂದೇ ಒಂದು ಚರಾಕ್ಷರವನ್ನು ಹೊಂದಿರೋದ್ರಿಂದ ಇದು ಒಂದು ಚರಾಕ್ಷರವುಳ್ಳ ಸಮೀಕರಣ. ರೇಖಾತ್ಮಕ ಸಮೀಕರಣ ಅಂದ್ರೆ ಯಾಕಪ್ಪ ಅಂದ್ರೆ ಇದರ ಘಾತಸೂಚಿ 1 ಆಗಿದೆ ಹಾಗೂ
ಇದನ್ನ ನಾವು ನಕ್ಷೆಯ ಮೇಲೆ ಪ್ರತಿನಿಧಿಸಿದ್ರೆ ನಾವು ಒಂದು ಸರಳ ರೇಖೆಯನ್ನ ಪಡಿತೀವಿ ಮುಂದೆ ಅಧ್ಯಯನ ಮಾಡ್ತೀರಾ ಅಂತ ಹೇಳಿದ್ದೀವಿ. ಹಾಗಾಗಿ ಈ ಮೂರೂ ಕಂಡೀಷನ್ಸ್ ಇರೋದ್ರಿಂದ ಇದನ್ನೆಂತ ಕರಿತೀವಿ, ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ. ಅರ್ಥ ಆಯ್ತಲ್ಲ ಮಕ್ಕಳೇ? ಗೊತ್ತಾಯ್ತಲ್ಲ? ಓಕೆ. ಈಗ ನಾನು ನಿಮಗೆ ಕೆಲವು ಬರಿತೀನಿ, ಇದು ಏನು ಅಂತಕ್ಕಂಥ ಗುರುತಿಸ್ಬೇಕು. 2x ಪ್ಲಸ್ 3y ಏನಿದೆ? 2x ಪ್ಲಸ್ 3y ಅಂತಕ್ಕಂಥದ್ದೇನೋ? ಎಸ್, 2x ಪ್ಲಸ್ 3y ಅಂತಕ್ಕಂಥದ್ದು ಬೀಜೋಕ್ತಿ. ಯಾವ ರೀತಿಯ ಬೀಜೋಕ್ತಿ? ದ್ವಿಪದೋಕ್ತಿ. ಅದನ್ನು ಪರ್ಟಿಕ್ಯುಲರ್ ಹೇಳಬೇಕು ಅಂದ್ರೆ ದ್ವಿಪದೋಕ್ತಿ. 6x ಪ್ಲಸ್ 5 ಈಸ್ ಈಕ್ವಲ್ ಟು 8. ಇದೇನಿದು? ಸಮೀಕರಣ. ಅದರಲ್ಲಿ ಯಾವ್ದು ಪರ್ಟಿಕ್ಯುಲರ್ ಆಗಿ? ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ. ಕರೆಕ್ಟಾ? ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ. ನೆಕ್ಸ್ಟ್ x ಪ್ಲಸ್ y ಈಸ್ ಈಕ್ವಲ್ ಟು 7. ಇದು ಗುಡ್. ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ. ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ. ನೆಕ್ಸ್ಟ್ x ಸ್ಕ್ವೇರ್ ಪ್ಲಸ್ 3x ಪ್ಲಸ್ 5 ಈಸ್ ಈಕ್ವಲ್ ಟು 0. ಏನಿದು? ವರ್ಗ ಸಮೀಕರಣ. ಅದರ ಪರ್ಟಿಕ್ಯುಲರ್ ಆಗಿ ಯಾವುದು? ಒಂದು ಚರಾಕ್ಷರವುಳ್ಳ ವರ್ಗ ಸಮೀಕರಣ. ಹೌದಾ? ನೆಕ್ಸ್ಟ್ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಈಸ್ ಈಕ್ವಲ್ ಟು 0. ಇದು ಎರಡು ಚರಾಕ್ಷರವುಳ್ಳ ವರ್ಗ ಸಮೀಕರಣ. ಈಗ ಇಲ್ಲಿ ನನ್ನ ಪ್ರಶ್ನೆ, a ಸ್ಕ್ವೇರ್ ಮೈನಸ್ 2b ಈಸ್ ಈಕ್ವಲ್ ಟು 8. ಇದು ಸಮೀಕರಣನೇ, ಆದರೆ ಇಲ್ಲಿ ಎರಡೂ ರೀತಿಯ ಚರಾಕ್ಷರವನ್ನು ಹೊಂದಿದೆ. ಹೌದಾ? ಹಾಗಾಗಿ ಇಂಥವನ್ನೆಲ್ಲ ಗಮನಿಸಬೇಕು, ಪರ್ಫೆಕ್ಟ್ ಆಗಿ ತಿಳ್ಕೋಬೇಕು. ನೋಟ್ಸ್ ಬರ್ಕೊಂತೀರಲ್ಲ, ಹೇಳ್ಬೇಕಾ? ಕೆಲವು ಪಾಯಿಂಟ್ಸ್ಗಳನ್ನು ಬರ್ಕೊಳ್ಳಿ. ಫಸ್ಟ್ ಸಮೀಕರಣ ಅನ್ನೋದನ್ನು ಬರ್ಕೋಬೇಕು. ಹೇಳಿದ್ದೀನಿ, ಸಮೀಕರಣ ಅನ್ನೋದನ್ನು ಸೈಡಿಗೆ ಹಾಕೊಂಡು ಸಮತ್ವವನ್ನು ಸಾಧಿಸುವ ಗಣಿತದ ಹೇಳಿಕೆಯನ್ನು ಸಮೀಕರಣ ಎನ್ನುವರು ಅಂತ ಬರೆದು ಅದಕ್ಕೆ ಉದಾಹರಣೆಗಳನ್ನು ನೀವು ಯಾವುದು ಬೇಕಾದ್ರೂ ಬರೀಬೇಕು. ಇಲ್ಲಿ ನಾನು ಬಂದಿದ್ದೀನಲ್ಲ, ಸ್ಕ್ರೀನ್ ಶಾಟ್ ಮಾಡ್ಕೊಂಡು ನೋಡ್ಕೊಂಡು ಗೊತ್ತಾಗುತ್ತೆ, ನೀವೇ ನೋಟ್ಸ್ ಮಾಡ್ಕೊಂಡು ಸಮೀಕರಣ ಅಂತ ಬರಬೇಕು. ನೆಕ್ಸ್ಟ್ ಸೈಡ್ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಅಂತ ಬರ್ಕೊಂಡು ಅದಕ್ಕೆ ಉದಾಹರಣೆಗಳನ್ನ ಮತ್ತೆ ಡೆಫಿನೇಷನ್ ಅಂತ ಬರಬೇಕು. ಮುಂದೆ ಬರೆಯೋದು ಬೇಕಲ್ಲ, ನಾನು ಸುಮ್ಮನೆ ನಿಮಗೆ ಅರ್ಥ ಆಗಿರಲಿ, ಹೆಚ್ಚಿನ ವಿಚಾರ ಗೊತ್ತಿರಲಿ ಅಂತ ಹೇಳಿದ್ದೀನಿ ಹೊರತು ಅದೇನು ನಿಮ್ಮ ಪಠ್ಯ ಪುಸ್ತಕದಲ್ಲಿ ಇಲ್ಲ. ಅದ್ಯಾವುದು ಕೂಡ ನೀವು ಸಂಜೆ ಬೇಡ. ಮುಂದಿನ 9 ಮತ್ತು 10ನೇ ತರಗತಿನಲ್ಲಿ ನೀವು ಹೆಚ್ಚಿನ ಅಧ್ಯಯನವನ್ನು ಮಾಡ್ತೀರಿ. ಈಗ ಮಕ್ಕಳೇ, ನೆಕ್ಸ್ಟ್ ಹೆಡಿಂಗ್ ರೈಟ್. ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣವನ್ನು, ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣವನ್ನು ಬಿಡಿಸುವುದು. ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣವನ್ನು ಬಿಡಿಸುವುದು. ಅಥವಾ ಪರಿಹಾರ ಕಂಡುಹಿಡಿಯುವುದು ಅಂತ ಕೂಡ ಹೇಳ್ತೀವಿ. ಏನಾಗುತ್ತೆ? ರೇಖಾತ್ಮಕ ಸಮೀಕರಣವನ್ನು ಬಿಡಿಸುವುದು. ಇಂಗ್ಲಿಷ್ನಲ್ಲಿ ಸಾಲ್ವಿಂಗ್ ದ ಇಕ್ವೇಶನ್. ಸಾಲ್ವ್. ಓಕೆ, ಏನಾಗುತ್ತೆ ಅಂತಕ್ಕಂಥದ್ದು ನೋಡೋಣ. ಈಗ ಇಲ್ಲಿ x ಪ್ಲಸ್ 5
ಈಸ್ ಈಕ್ವಲ್ ಟು 8 ಅಂತಕ್ಕಂಥದ್ದು ಒಂದು ಸಮೀಕರಣ. ಇದೆಂತ ಸಮೀಕರಣ ಮಕ್ಕಳ? ಸುಲಭವಾಗಿ ಹೇಳ್ತೀರಾ, ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ. ಕರೆಕ್ಟ್ ಇದೆ ಅಲ್ಲ? 3 ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತಾ ಇದೆ ಅಲ್ವಾ? ಇದು ಸಮೀಕರಣ ಸಮತ್ವ ಇದೆ. ಒಂದು ಚರಾಕ್ಷರವುಳ್ಳ ಒಂದೇ ಒಂದು ಎಕ್ಸ್ ಅಂತಕ್ಕಂಥ ಚರಾಕ್ಷರವನ್ನು ಮಾತ್ರ ಹೊಂದಿದೆ. ಅದರ ಘಾತ ಸೂಚಿ ಒಂದಾಗಿದೆ. ಹಾಗಾಗಿ ಇದನ್ನ ಕರಿತೀವಿ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ. ಇದನ್ನು ಬಿಡಿಸೋದು ಅಂತಂದ್ರೆ ಏನಂತ? ಯಾವುದೇ ಒಂದು ಸಮೀಕರಣವನ್ನು ಬಿಡಿಸೋದು ಅಂತಂದ್ರೆ ಏನಂತಂದ್ರೆ ಅದರಲ್ಲಿರ್ತಕ್ಕಂಥ ಚರಾಕ್ಷರ ಅಥವಾ ಅವ್ಯಕ್ತ ಪದ ಅಂತ ಕೂಡ ಕರಿತೀವಿ. ಎಕ್ಸ್ ಅಂತಕ್ಕಂಥದ್ದನ್ನ ಚರಾಕ್ಷರ ಅಂತ ಕೂಡ ಕರಿತೀವಿ. ಹಾಗೇನೆ ಅವ್ಯಕ್ತ ಪದ ಅಂತ ಕೂಡ ಕರಿತೀವಿ. ವೇರಿಯಬಲ್ ಅಂತ ಕರಿತೀವಿ. ಅವ್ಯಕ್ತ ಪದ ಅಂತ ಕರಿತೀವಿ. ಇದರಲ್ಲಿರ್ತಕ್ಕಂಥ ಚರಾಕ್ಷರದ ಬೆಲೆಯನ್ನ ಕಂಡುಹಿಡಿತಕ್ಕಂಥದಕ್ಕೆ ನಾವೇನಂತ ಕರಿತೀವಿ? ಸಮೀಕರಣವನ್ನು ಬಿಡಿಸುವುದು ಅಂತ ಕರಿತೀವಿ. ಸಮೀಕರಣವನ್ನು ಬಿಡಿಸುವುದು ಎಂದರೆ ಆ ಸಮೀಕರಣದಲ್ಲಿರುವ ಚರಾಕ್ಷರದ ಬೆಲೆಯನ್ನು ಕಂಡುಹಿಡಿಯುವುದು ಎಂದರ್ಥ. ಆ ಸಮೀಕರಣದಲ್ಲಿರುವ ಚರಾಕ್ಷರದ ಬೆಲೆಯನ್ನು ಕಂಡುಹಿಡಿಯುವುದು ಎಂದರ್ಥ. ಹೇಗಾದರೆ ಕಂಡುಹಿಡಿತಕ್ಕಂಥದ್ದು ಅನ್ನೋದನ್ನು ನೋಡೋಣ. ಇಲ್ಲಿ ಬೇರೆ ಬೇರೆ ವಿಧಾನಗಳಿದ್ದಾವೆ. ಓಕೆ, ನೇರ ವಿಧಾನದಿಂದ ನಾವು ಬಿಡಿಸುತ್ತೆ. ಹೀಗಿಲ್ಲಿ ಇದು ಈಕ್ವಲ್ಸ್ ಯಾವಾಗ ಆಗುತ್ತಪ್ಪ? ಎಡಭಾಗ ಮತ್ತು ಬಲಭಾಗ ಯಾವಾಗ ಆಗುತ್ತಪ್ಪ ಅಂದ್ರೆ, ಈಗ ಇದರ ಉದಾಹರಣೆ ತಪ್ಪಲಿ ನೋಡಿ. ಈಗ ಇರುತ್ತೆ ಬ್ಯಾಲೆನ್ಸ್ ಕರೆಕ್ಟ್ ಈಕ್ವಲ್ ಇರುತ್ತೆ. ಒಂದ್ ಕಡೆ ಒಂದು 5 kg ತೂಕಕ್ಕೆ ಅಂತ ಒಂದು ಬಟ್ಟು ಬರುತ್ತೆ ಗುಂಡು. ಆದ್ರೆ 5 kg ತೂಕದ ಈ ಕಡೆ ಬಲಗಡೆ ಇಟ್ಟಿದ್ದೀವಿ. ಈ ಕಡೆ ಅಕ್ಕಿ ಹಾಕಂತ ಹೋಗ್ತಾನೆ ವ್ಯಾಪಾರಿ, ನೋಡಿದ್ರು ಶೆಟ್ಟಿ ಹಾಕಂತ ಹೋಗ್ತಾನೆ. ಅದರಲ್ಲಿ 4 kg ಹಾಕಿದಾಗ ಯಾವುದು ಎರಡೋ ಸಮ ಇರುತ್ತಾ? ಈ ಕಡೆ 5 kg ತೂಕದ ಬಟ್ಟೆ ಇಟ್ಬಿಟ್ಟು ಈ ಕಡೆ 4 kg ಅಕ್ಕಿ ಹಾಕಿದಾಗ ಸಮ ಇರುತ್ತಾ? ಇರಲ್ಲ. ಇದೇನಾಗಿರುತ್ತೆ? ಕೆಳಗಡೆ ಇರುತ್ತೆ ಅಲ್ವಾ? ಸೊ ಕೆಳಗಡೆ ಇರುತ್ತೆ. ಈಗ ನೀವೇನ್ ಮಾಡ್ತಾ ಹೋಗ್ತೀರಾ? ಅದನ್ನ ಸುರಿತಾ ಹೋಗ್ತೀರಾ. 4.25 ಹಾಕ್ತೀರಾ, ಇದು ಮೇಕೆ ಎದ್ದೊಳಲ್ಲ. 4.25 ಹಾಕ್ತೀರಾ, ಸ್ವಲ್ಪ ಎದ್ದೊಳುತ್ತೆ, ಆದ್ರೆ ಸಮ ಇರಲ್ಲ. ಯಾವಾಗ ಸಮ ಆಗುತ್ತಿದ್ದು? 5 ಹಾಕಿದಾಗ ಕರೆಕ್ಟ್ ಆಗಿ ಪರಸ್ಪರ ಸಮ. ಎರಡು ಸಮ ಆಯ್ತು ಅಂತ ಮುಂದಕ್ಕೆ ಸುರಿತಾನ. ಮುಂದಕ್ಕೆ ಸುರಿದ್ರೆ ಆಗುತ್ತೆ, ಇದು ಕೆಳಗೆ ಹೋಗುತ್ತೆ, ಇದು ಮೇಕೆ ಅಲ್ವಾ ಮಕ್ಕಳ? ಇದು ಸಮ ಮಾಡಬೇಕು. ಸಮ ಮಾಡಬೇಕು ಅಂದ್ರೆ ಈ ಕಡೆ ಎಷ್ಟು ತೂಕದ ಬಟ್ಟೆ ಇಟ್ಟಿದೆಯೋ ಅಷ್ಟೇ ಪ್ರಮಾಣದ ಅಕ್ಕಿನ ಈ ಕಡೆ ಹಾಕಿದ್ರೆ ಮಾತ್ರ ಇದು ಸಮ ಆಗೋದು. ಅದಕ್ಕಿಂತ ಸ್ವಲ್ಪ ವ್ಯತ್ಯಾಸ ಆಗಿದ್ರು ಕೂಡ ಮೀಡಿಯನ್ ಆಗುತ್ತೆ, ಹಿಂದೆ ಮುಂದೆ ಆಗಿರುತ್ತೆ. ಹೌದಾ? ಇದಕ್ಕೆ ಜಾಸ್ತಿ ಆಗಿದೆ, ಇದು ಕೆಳಗೆ ಹೋಗುತ್ತೆ, ಇದಕ್ಕೆ ಜಾಸ್ತಿ ಆಗುತ್ತೆ, ಇದು ಕೆಳಗೆ ಹೋಗುತ್ತೆ. 4.25 4,950 ತನಕ ಇದು ಕೆಳಗಿದೆ. 5 ಮೇಲೆ ಹಾಕಿದ ತಕ್ಷಣ ಇದು ಕೆಳಗೆ, ಅಕ್ಕಿ ಕೆಳಗೆ ಹೋಗುತ್ತೆ, ಬಟ್ಟೆ ಮೇಲೆ ಹೋಗುತ್ತೆ ಅಲ್ವಾ? ಅದೇ ರೀತಿಯಲ್ಲಿ ಇಲ್ಲಿ ಸಮ ಮಾಡಬೇಕು. ಇಲ್ಲಿ ಅಕ್ಕಿ, ಇಲ್ಲಿ ತೂಕದ ಬಟ್ಟಿನ ಬದಲಾಗಿ ಇದನ್ನು ನಾವೇನಂತ ಕರಿತೀವಿ ಅಂತಾಗಲೇ ಹೇಳಿದ್ರೆ ನಾನು LHS, ಎಡಬದಿ, ಲೆಫ್ಟ್ ಹ್ಯಾಂಡ್ ಸೈಡ್. ಇದು ಬಲಬದಿ RHS. ಇಲ್ಲಿ LHS ಗಳು ಮತ್ತು RHS ಗಳು ಪರಸ್ಪರ ಸಮ ಆಗಬೇಕು ಅಂದ್ರೆ x ಗೆ ನಾವು ಯಾವುದೋ ಒಂದು ಬೆಲೆಯನ್ನ ನೀಡಬೇಕು. ಯಾವ ಬೆಲೆ ಹಾಕಿದ್ರೆ ಸಮ ಆಗುತ್ತೆ ನೋಡೋಣ. ಉದಾಹರಣೆ x ಇರೋದ್ರಿಂದ 1 ಆಗ್ತದೆ. 1 + 5 = 8 ಅಂತ ಬರೀತೀವಿ. 1 + 5 = 8 ಅಂತ ಬರೀತೇವೆ. ಸರಿನಾ? ಈಗ ಇಲ್ಲಿ 1 + 5 = 8 ಅಂತ ಬರೆದ್ರೆ ಕೂಡ ನೋಡಿ 1 + 5 ಎಷ್ಟಾಯ್ತು? 6 ಆಯ್ತು. 8 ಪರಸ್ಪರ ಸಮ ಆಯ್ತಾ? ಅಲ್ಲ. ನೆಕ್ಸ್ಟ್ ನೋಡೋಣ, 2 ಆಗ್ತದೆ. ಅವಾಗ ಏನಾಗುತ್ತೆ? 2 + 5 = 8. ಎಷ್ಟಾಯ್ತು ಈಗ? 2 + 5 7, 8 ಆಯ್ತು. 2 + 5 7 ಆಯ್ತು. 8 ನಾಗೇನು ಸಮಾನ ಅಲ್ಲ. ನೆಕ್ಸ್ಟ್ ಏನಾಗ್ತೀನಿ? 3 ಆಯ್ತು. 3 + 5 = 8. 3 + 5 ಎಷ್ಟು? 8. ಈ ಕಡೆನೂ ಕೂಡ ಎಷ್ಟಿದೆ? 8. ಎರಡೂ ಕೂಡ ಪರಸ್ಪರ ಏನಾಯ್ತು? ಸಮ. ಏನಂತ ಬರೀಬಹುದು? LHS = RHS. ಅಂದ್ರೆ ಇಲ್ಲಿಗೆ x ನ ಬೆಲೆಗೆ ನಾವು 3 ಆದೇಶಿಸಿದಾಗ ಈ ಸಮೀಕರಣ ಸರಿ ಹೋಯಿತು. ಅಂದ್ರೆ ಇಲ್ಲಿ x ನ ಬೆಲೆ ಎಷ್ಟು? x = 3 ಆದಾಗ ಮಾತ್ರ ಈ ಸಮೀಕರಣ ಸರಿಯಾಗುತ್ತೆ.
ಎಕ್ಸ್ ಇಸ್ ಈಕ್ವಲ್ ಟು 3 ಅನ್ನೋದನ್ನು ಹೊರತುಪಡಿಸಿ ನೀವು ಯಾವ ಬೆಲೆಯನ್ನಾದರೂ ಆದೇಶಿಸಿ ಅದು ಯಾವುದೇ ಕಾರಣಕ್ಕೂ ಸಮ ಆಗಲಿಲ್ಲ. ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಂತಕ್ಕಂಥ ಉತ್ತರ ಬರೋದಿಲ್ಲ. ಹಾಗಾಗಿ ನಾವು ಎಕ್ಸ್ ಇಸ್ ಈಕ್ವಲ್ ಟು 3 ಅಂತಕ್ಕಂಥದ್ದನ್ನ ಈ ಸಮೀಕರಣದ ಪರಿಹಾರ, ಈ ಸಮೀಕರಣದ ಪರಿಹಾರ ಅಥವಾ ರೂಟ್ ಆಫ್ ದ ಈಕ್ವೇಶನ್ ಅಂತ ಕೂಡ ಕರೀತಾರೆ. ಈ ಸಮೀಕರಣದ ಪರಿಹಾರ ಅಂತ ಕರ್ಕೊಳ್ತೀವಿ. ಇಲ್ಲಿ ಹಾಗಾದ್ರೆ ಎಲ್ಲ ಸಂದರ್ಭದಲ್ಲೂ ನಾವೀಗ ಒಂದೊಂದೇ ಬೆಲೆಯನ್ನು ಕೊಡ್ತಾ ಚೆಕ್ ಮಾಡ್ಕೊಳಕ್ಕಾಗ್ತದ? ಹಾಗಾಗಿ ಬೇರೆ ವಿಧಾನದಿಂದ ಕೂಡ ನಾವು ಬಿಡಿಸ್ಬೋದು. ಇದನ್ನಾಗಿ 7 ಮತ್ತು 6ನೇ ಕ್ಲಾಸಲ್ಲಿ ಕೆಲವು ತಕ್ಕ ಮಟ್ಟಿಗೆ ಕಲ್ತ್ಕೊಂಡು ಬಂದಿಲ್ಲ. ಈಗ ನೋಡೋಣ ನಾವು ಹೇಗೆ ಬಿಡಿಸೋದು. ಮಕ್ಕಳೇ, ಇಲ್ಲಿ ನಾವು ಯಾವುದರ ಬೆಲೆಯನ್ನು ಕಂಡುಹಿಡಿಯಬೇಕು? ಎಕ್ಸ್ ನ ಬೆಲೆಯನ್ನು ಕಂಡುಹಿಡಿಯಬೇಕು. ಯಾವ ಚರಾಕ್ಷರದ ಬೆಲೆಯನ್ನು ಕಂಡುಹಿಡಿಯಬೇಕೋ ಅದನ್ನ ಸಾಧ್ಯವಾದಷ್ಟು ಎಡಗಡೆ ಬರೀತಕ್ಕಂಥದ್ದನ್ನು ಪ್ರಾಕ್ಟೀಸ್ ಮಾಡೋಣ. ಆ ಈಕ್ವೇಶನ್ ಅನ್ನು ಎಡಬದಿಯಲ್ಲಿ ಬರೆಯೋ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡೋಣ. ಬಲಬದಿಯಲ್ಲಿ ಬರೆದ್ರೆ ಮಾಡ್ಬೋದು, ಎಡಬದಿಯಲ್ಲಿ ಇಟ್ ಈಸ್ ಈಸಿ, ಅದೊಂದು ಸ್ಟೆಪ್. ಅದು ಎಡಬದಿಯಲ್ಲಿ ಬರೆಯೋದನ್ನು ಬರಬೇಕು. ಈಗ ನಾನು ಇವೆರಡನ್ನು ಕೂಡ್ಲಿಕ್ಕೆ ಆಗುತ್ತಾ? 5 ಮತ್ತು ಎಕ್ಸ್ ಅನ್ನು ಕೂಡ್ಲಿಕ್ಕೆ ಆಗುತ್ತಾ? ಪ್ಲಸ್ ಇದೆ ಅಂತ ಹೇಳ್ಬಿಟ್ಟು ಆಗಲ್ಲ. ಯಾಕೆಂದ್ರೆ ಇವೆರಡು ವಿಜಾತಿಗಳು. ಇದು ಸಂಖ್ಯೆ, ಇದು ಬೀಜಾಕ್ಷರ, ಬೇರೆ ಬೇರೆ ಜಾತಿಯಾಗಿರೋದ್ರಿಂದ ಇವೆರಡನ್ನು ಸಂಕಲನ ಕ್ರಿಯೆಗೆ ಒಳಪಡಿಸ್ಲಿಕ್ಕೆ ಆಗಲ್ಲ. ಹಾಗಾದ್ರೆ ಏನ್ ಮಾಡೋಣ? 8 ಮತ್ತು 5 ಅಂತಕ್ಕಂಥ ಒಂದೇ ಜಾತಿ, ಸಜಾತಿ. ಹಾಗಾಗಿ ಇವೆರಡನ್ನು ಒಂದೇ ಕಡೆ ಬರಂಗ್ ಮಾಡೋಣ. ಎಕ್ಸ್ ಅನ್ನ ಕಂಡುಹಿಡಿಯಬೇಕು, ಹಾಗೆ ಬರ್ತೀನಿ. ಹಾಗಾಗಿ 5ನ್ನ ಈಕ್ವಲ್ಸಿನ ಎಡಬದಿಯಿಂದ ಬಲಭಾಗಕ್ಕೆ ಕಳಿಸೋಣ. ಆಗ ಏನಾಗುತ್ತೆ? ಯಾವುದೇ ಒಂದು ಈಕ್ವೇಶನ್ ಎರಡು ಪದಗಳ ನಡುವೆ ಪ್ಲಸ್ ಅಥವಾ ಮೈನಸ್ ಚಿಹ್ನೆ ಇದ್ರೆ ಅದು ಈಕ್ವೇಶನ್ ಎಡಬದಿಯಿಂದ ಬಲಬದಿಗೆ, ಬಲಬದಿಯಿಂದ ಎಡಬದಿಗೆ ಬಂದಾಗ ಅದು ಹೊಂದಿರ್ತಕ್ಕಂಥ ಚಿಹ್ನೆ ಬದಲಾಗುತ್ತೆ. ಪ್ಲಸ್ ಇದ್ರೆ ಏನಾಗುತ್ತೆ? ಅದು ಮೈನಸ್ ಆಗುತ್ತೆ. ಓಕೆ, ಇಂಟು ಮೈನಸ್. ಈಗ ಎಕ್ಸ್ ಇಸ್ ಈಕ್ವಲ್ ಟು, ನೋಡಿ ಇವೆರಡರ ಮಧ್ಯೆ ಏನು ಚಿಹ್ನೆ ಇದೆ? ಮೈನಸ್ ಇದೆ. ಇವೆರಡೂ ಸಂಖ್ಯೆಗಳು. ಹಾಗಾಗಿ ನಾವೇನ್ ಮಾಡ್ಬೋದು? ಕಡಿಬೋದು. 8ರಲ್ಲಿ 5 ಎಷ್ಟು? ಎಷ್ಟು ಪರಿಹಾರ? 3. ಅರ್ಥ ಆಯ್ತಲ್ಲ? ಈ ರೀತಿ ನಾವು ಒಂದೊಂದೇ ಹಾಕೊಂಡು ಚೆಕ್ ಮಾಡ್ಕೊಂಡು ಹಿಡಿಯಲಿಕ್ಕೆ ಬಹಳಷ್ಟು ಟೈಮ್ ತಗೊಳುತ್ತೆ. ಅದು ಎಲ್ಲ ಲೆಕ್ಕಗಳಿಗೂ ಆ ರೀತಿ ಮಾಡ್ಲಿಕ್ಕೆ ಆಗಲ್ಲ. ಈಗ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 3 ಅಂತಕ್ಕಂಥ 3 ಹಾಕಿ ನೋಡಿ. 3 ಪ್ಲಸ್ 5 ಇಸ್ ಈಕ್ವಲ್ ಟು 8. ಓಕೆ, ಬರ್ಕೊಂಡ್ರಲ್ಲ ಈ ಲೆಕ್ಕ. ಈಗ ಮುಂದಿನ ಲೆಕ್ಕವನ್ನು ಬಿಡಿಸೋಣ. 2x ಮೈನಸ್ 3 ಈಸ್ ಈಕ್ವಲ್ ಟು 7. ಬಿಡಿಸ್ತೀರಾ ನೀವು? ಇದೊಂದು ಲೆಕ್ಕ ಮಾಡಿ ತೋರಿಸ್ತೀನಿ. ಮುಂದಿನ ಲೆಕ್ಕಗಳನ್ನು ಬಿಡಿಸಂದ್ರೆ ನೋಡಿ. ಆಗಲೇ ಹೇಳಿದ್ರೆ ಇಲ್ಲೂ ಕೂಡ ಅಷ್ಟೇ ಇವೆರಡನ್ನೂ ಕೂಡ್ಲಿಕ್ಕೆ ಅಥವಾ ಕಳೀಲಿಕ್ಕೆ ಸಾಧ್ಯ ಇಲ್ಲ. ಯಾಕಪ್ಪ ಅಂದ್ರೆ ಇದು ಬೀಜಾಕ್ಷರ, ಇದು ಸಂಖ್ಯೆ. ಒಂದೇ ಜಾತಿಯನ್ನೆಲ್ಲ ಒಂದ್ ಕಡೆ ಮಾಡೋಣ. ಅಂದ್ರೆ ಚರಾಕ್ಷರಗಳನ್ನೆಲ್ಲ ಒಂದ್ ಕಡೆ, ಸ್ಥಿರಾಂಕಗಳನ್ನೆಲ್ಲ ಒಂದ್ ಕಡೆ ಮಾಡೋಣ. ನಾನು ಏನ್ ಕಂಡುಹಿಡಬೇಕು? ಎಕ್ಸ್ ನ ಬೆಲೆಯನ್ನು ಕಂಡುಹಿಡಬೇಕು. ಹಾಗಾಗಿ 2x ಅನ್ನು ಹಿಂದೆ ಬರ್ಕೊಳ್ಳಿ. 7 ಮೈನಸ್ 3 ಎಡಬದಿಯಿಂದ ಬಲಬದಿಗೆ ಬಂದ ತಕ್ಷಣ ಏನಾಗುತ್ತದು? ಪ್ಲಸ್ 3 ಆಗುತ್ತೆ. 2x ಅನ್ನು ಮತ್ತೆ ಹಾಗೆ ಬರ್ಕೊಳ್ಳಿ. 7 ಪ್ಲಸ್ 3 ಎಷ್ಟು? 10. ಈಗ ನನಗೆ ಯಾವ್ದು ಬೆಲೆ ಕಂಡುಹಿಡಬೇಕು? 2x ನ ಬೆಲೆಯನ್ನು ನಾವು ಕಂಡುಹಿಡಬೇಕಾಗಿಲ್ಲ. ನಾವು ಕಂಡುಹಿಡಬೇಕಾಗಿರ್ತಕ್ಕಂಥದ್ದು ಬೆಲೆ ಯಾವುದು? ಚರಾಕ್ಷರದ ಬೆಲೆ. ಚರಾಕ್ಷರ ಯಾವುದು? 2x ಅಲ್ಲ. x ಅಂತಕ್ಕಂಥದ್ದು ಚರಾಕ್ಷರ. ಹಾಗಾಗಿ x ಮಾತ್ರ ಉಳಿಬೇಕು ಅಂದ್ರೆ, ಹಾಗಾಗಿ 2 ಬೇಡ. ಅದನ್ನು ಕೂಡ ಈಕ್ವಲ್ಸ್ ಇಂದ ಹಾಕಿ ನಾನು ಆಗಲೇ ಹೇಳಿದೆ. ಒಂದು ಚರಾಕ್ಷರ ಮತ್ತು ಸ್ಥಿರಾಂಕ ಅಥವಾ ಯಾವುದರ ನಡುವೆ ಪ್ಲಸ್ ಅಥವಾ ಮೈನಸ್ ಚಿಹ್ನೆ ಇದ್ರೆ ಬಲಬದಿ ಹೋಗಿ ಚಿಹ್ನೆ ಚೇಂಜ್ ಆಗುತ್ತೆ. ಅವೆರಡರ ನಡುವೆ ಇಂಟು ಅಥವಾ ಡಿವೈಡೆಡ್ ಬೈ ಇದ್ರೆ, ಇಂಟು ಇದ್ರೆ ಡಿವೈಡೆಡ್ ಬೈ ಆಗುತ್ತೆ, ಡಿವೈಡೆಡ್ ಬೈ ಇದ್ರೆ ಇಂಟು ಆಗುತ್ತೆ. ಚಿಹ್ನೆನಲ್ಲಿ ಏನು ಬದಲಾವಣೆ ಆಗೋದಿಲ್ಲ. 2x ಅಂದ್ರೆ ಇವೆರಡು ಮತ್ತು x ನ ನಡುವೆ ಏನ್ ಚಿಹ್ನೆ ಇದೆ ಮಕ್ಕಳೇ? ಇಂಟು ಚಿಹ್ನೆ ಇರೋದ್ರಿಂದ ಇದು ಅಂಶದಲ್ಲಿರ್ತಕ್ಕಂಥದ್ದು ಛೇದಕ. therefore x is equal ಕಾಣುತ್ತಾ? ಇಲ್ಲಿ x is equal to 10/2. ಈಗ ಬಾಕ್ಸ್ 1 2 5. therefore x ನ ಬೆಲೆ ಎಷ್ಟು? 5. ನೋಡಿ ಈ ಈಕ್ವೇಶನ್ ಬರ್ಕೊಳ್ಳಿ.
ಈಗ ಇಲ್ಲಿ ಎಕ್ಸ್ ನ ಬೆಲೆ ಎಷ್ಟು ಬಂದಿದೆ? 5 ಬಂದಿದೆ ತಾನೆ. ಇದನ್ನ ನಾನು ತಗೊಂಡು ಆದೇಶ ಮಾಡಿ ನೋಡ್ತೀನಿ. ನೋಡಿ, ಎಡಬದಿ ಮತ್ತು ಬಲಬದಿ ಎರಡೂ ಕೂಡ ಪರಸ್ಪರ ಸಮ ಆಗುತ್ತೆ. ಅದನ್ನ ವೆರಿಫಿಕೇಶನ್ ಅಂತ ಕರಿತೀವಿ, ತಾಳೆ ನೋಡ್ತಕ್ಕಂಥದ್ದು ಅಂತ ಕರಿತೀವಿ. ಎರಡು ಎಕ್ಸ್ ಎಷ್ಟು ಹಾಕೋಣ? 5 ಮೈನಸ್ 3 ಇಸ್ ಈಕ್ವಲ್ ಟು 7. 2 ಇಂಟು 5 10 ಮೈನಸ್ 3 ಇಸ್ ಈಕ್ವಲ್ ಟು 7. 10ರಲ್ಲಿ 3 ಕಳೆದ್ರೆ 7 ಇಸ್ ಈಕ್ವಲ್ ಟು 7. ನೋಡಿ, LHS ಇಸ್ ಈಕ್ವಲ್ ಟು RHS. ನೋಡಿ, ಇದಕ್ಕೆ ಕೇವಲ ಏನು ರೇಖಾತ್ಮಕ ಸಮೀಕರಣಗಳಿರ್ತಾವಲ್ಲ, ಅವಕ್ಕೆ ಕೇವಲ ಒಂದೇ ಒಂದು ಪರಿಹಾರ ಇರುತ್ತೆ. ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಅಂತ ಹೇಳಿದ್ರೆ ಒಂದೇ ಒಂದು ಪರಿಹಾರವನ್ನು ಮಾತ್ರ ಹೊಂದಿರುತ್ತೆ. ಇದು ಎಕ್ಸಿರೋ ಜಾಗದಲ್ಲಿ 5 ಹಾಕಿದ್ರೆ ಮಾತ್ರ ಸಮತ್ವವನ್ನು ಸಾಧಿಸುತ್ತೆ ವಿನಃ ನೀವು ಬೇರೆ ಇವೆಲ್ಲ ಅಸಂಖ್ಯಾತ ಸಂಖ್ಯೆಗಳಿದಾವೆ ಅಂತ ನಾವು ಹಿಂದಿನ ತರಗತಿ ತಿಳ್ಕೊಂಡಿದ್ದೀವಿ ತಾನೆ. ಎಣಿಸ್ಲಿಕ್ಕೆ ಆಗದಲ್ಲೇ ಇರೋಷ್ಟು ಇದಾವೆ ಅಂತ ನೀವು ಯಾವುದನ್ನೇ ತಗೊಂಡು ಹಾಕಿದ್ರು ಕೂಡ ಯಾವ ಕಾರಣಕ್ಕೂ ಅದು LHS RHS ಅಂತ ಬರೋದಿಲ್ಲ. ಹಾಗಾಗಿ ನಾವೇನು ಹೇಳ್ತೀವಿ, 5 ಅಂತಕ್ಕಂಥದ್ದು ಈ ಸಮೀಕರಣದ ಪರಿಹಾರ. 2x - 3 ಇಸ್ ಈಕ್ವಲ್ ಟು 7 ಅಂತಕ್ಕಂಥದ್ದರ ಪರಿಹಾರ ಯಾವುದು ಅಂದ್ರೆ 5 ಅಂತ ಕರೀತೀವಿ. ಓಕೆ, ನೆಕ್ಸ್ಟ್ ಮುಂದಿನ ಎರಡು y ನೀವು ಮಾಡಬೇಕಿಲ್ಲ ಪ್ಲಸ್ 9 ಇಸ್ ಈಕ್ವಲ್ ಟು 4. 2y ಪ್ಲಸ್ 9 ಇಸ್ ಈಕ್ವಲ್ ಟು 4 ಮಾಡಿ. ಆಯ್ತಾ? ಓಕೆ, ಏನ್ ಮಾಡೋಣ? 2y ಇಲ್ಲೇ ಇಟ್ಕೊಂಡು ಈಸ್ ಈಕ್ವಲ್ ಟು 4 ಪ್ಲಸ್ 9 ಇದೆ. ಈ ಕಡೆ ಬಂದಾಗ ಏನಾಗುತ್ತದು? ಮೈನಸ್ 9. ನೆಕ್ಸ್ಟ್ ಮತ್ತೆ 2y ಹಾಗೆ ಇಟ್ಕೊಳ್ಳೋಣ. ಇವೆರಡರ ಮಧ್ಯೆ ಚಿಹ್ನೆ ಇರೋದ್ರಿಂದ ಏನ್ ಮಾಡಬೇಕು? ಕಳೆಯಬೇಕು. 9ರಲ್ಲಿ 4 ಹೋದ್ರೆಷ್ಟು? 5. ಬರೀ 5 ಅಷ್ಟೇ ಬರೀತೀರಾ? ಪರಿವಾರ. ಯಾಕಂದ್ರೆ ಕಳೆದ ತಕ್ಷಣ ನಾವು ದೊಡ್ಡ ಸಂಖ್ಯೆ ಹಿಂದಿರ್ತಕ್ಕಂಥ ಚಿಹ್ನೆಯನ್ನ ಆದೇಶ ಮಾಡಬೇಕು ಬಂದಂತ ಉತ್ತರಕ್ಕೆ. ಹಾಗಾದ್ರೆ 4 ಮತ್ತು 9ರಲ್ಲಿನ ದೊಡ್ಡ ಸಂಖ್ಯೆ ಯಾವುದು? 9. 9ರ ಹಿಂದಿರ್ತಕ್ಕಂಥ ಚಿಹ್ನೆ ಯಾವುದು? -5. ಕರೆಕ್ಟಾ? ಈಗ ನಮಗೆ ವೈನ ಬೆಲೆ ಬೇಕು. ವೈ ಆಗಲೇ ಇರ್ತದೆ. 2ನ್ನ ಈಕ್ವಲ್ಸ್ 4 ಕಳಿಸಿದಾಗ ಇದು ಇಂಟು ಇರೋದ್ರಿಂದ ಅಂಶದಲ್ಲಿರ್ತಕ್ಕಂಥ ಛೇದ ಬರುತ್ತೆ. -5/n. -5/n. ಸರಿನಾ? ಬರ್ಬೋದು. ಯಾರಾದ್ರೂ ಮಾಡಿದ್ರಾ? -5/2. ತಾಳೆ ನೋಡಿ ನೋಡೋಣ. ಇದನ್ನು ನೀವು ತಾಳೆ ನೋಡಿ ಸರಿ ಆಗುತ್ತೆ ನೋಡಿ. ಪರಿಹಾರ ನಾವು ಕಂಡುಹಿಡಿದಿರ್ತಕ್ಕಂಥ ಸರಿ ಇದೆಯಾ ಅಂತೇಳಿ ಈಗ ತಾಳೆ ನೋಡೋದು. ಈಕ್ವೇಶನ್ ಬರ್ಕೊಂಡು ಏನಿದೆ ಈಕ್ವೇಶನ್? 2y ಪ್ಲಸ್ 9 ಈಸ್ ಈಕ್ವಲ್ ಟು 4. y ಇರೋ ಜಾಗ y ನ ಬೆಲೆ ಏನಂತ ಬಂದಿದೆ? -5/2 ಆದೇಶ. 2 ಇಂಟು -5/2 ಪ್ಲಸ್ 9 ಈಸ್ ಈಕ್ವಲ್ ಟು 4. ಇಂಟು ಇರೋದ್ರಿಂದ 2 1 2 ಉಳಿದಿದ್ದೇನು? ಪ್ಲಸ್ ಇಂಟು ಮೈನಸ್ -5 ಪ್ಲಸ್ 9 ಈಸ್ ಈಕ್ವಲ್ ಟು 4. ಇಲ್ಲಿ ಮತ್ತೆ ಒಂದು ಮೈನಸ್ ಪ್ಲಸ್ ಇದ್ರೆ ಏನ್ ಮಾಡಬೇಕು? ಕಳೆಯಬೇಕು. 9ರಲ್ಲಿ 5 ಅಂದ್ರೆ 4. therefore LHS is equal to RHS. ಅಂದ್ರೆ ಈ ತರ ಬಂತು ಅಂದ್ರೆ ನಾವು ಮಾಡಿರ್ತಕ್ಕಂಥ ಲೆಕ್ಕ ಸರಿ ಇದೆ, ನಾವು ಮುಖ್ಯತಕ್ಕಂಥ ಪರಿಹಾರ ಸೂಕ್ತವಾಗಿದೆ ಅಂತ ಅರ್ಥ. ಓಕೆ, ತಾಳೆ ನೋಡ್ತಕ್ಕಂಥದ್ದು ಕೂಡ ಕಲಿಬೇಕು, ಇಂಪಾರ್ಟೆಂಟ್. ಮುಂದಿನ ಲೆಕ್ಕವನ್ನು ಕೊಡೋಣ. ಓಕೆ, ಮುಂದಿನ ಲೆಕ್ಕ ಬರ್ಕೊಂಡ್ರೆ 2x by 3 ಈಸ್ ಈಕ್ವಲ್ ಟು 15. ಇಲ್ಲ ನೋಡಿ, ಇದು ವಿಭಿನ್ನವಾಗಿರ್ತಕ್ಕಂಥ ಡಿವೈಡೆಡ್ ಬೈ ಇರೋದ್ರಿಂದ ನಾನು ಆಗಲೇ ಹೇಳಿದೆ ಇಂಟು ಮಾಡ್ಕೋಬೇಕು. ಈಕ್ವಲ್ಸ್ ಇಂದ ಆ ಕಡೆ ಕಳಿಸ್ತೇನೆ. 2x
ಈಸ್ ಈಕ್ವಲ್ ಟು 18. ಈ ಮೂರನ್ನ ಈಕ್ವಲ್ಸ್ ಇಂದ ಕಳಿಸಿದ್ರೆ ಅಂಶದಲ್ಲಿರೋದು ಛೇದಕ್ಕೆ ಬರುತ್ತೆ, ಛೇದದಲ್ಲಿರೋದು ಅಂಶಕ್ಕೆ ಹೋಗುತ್ತೆ. 18 ಇಂಟು 3 ಡಿವೈಡೆಡ್ ಬೈ ಇದ್ರೆ ಇಂಟು ಆಗುತ್ತೆ ಅಂತ ಹೇಳಿದೆ. ಇಂಟು ಇದ್ರೆ ಡಿವೈಡೆಡ್ ಬೈ. ನೆಕ್ಸ್ಟ್ ಇವೆರಡು ಮತ್ತೆ ಇಂಟು ಚಿಹ್ನೆ ಇದೆ, ಎರಡು ಈಕ್ವಲ್ಸ್ ಇದೆ ಈ ಕಡೆ ಬಂದಾಗ ಇಂಟು ಇರೋದೇನಾಗುತ್ತೆ ಡಿವೈಡೆಡ್ ಬೈ. ಇಲ್ಲಿ ಡಿವೈಡೆಡ್ ಬೈ 3 ಇತ್ತು, ಇಂಟು 3 ಆಯ್ತು. ಇಲ್ಲಿ ಇಂಟು 2 ಇಂಟು ಎಕ್ಸ್ ಅಂತ ಇದೆ, ಹಾಗಾದ್ರೆ ಎರಡನೇ ಬರಬೇಕು ಛೇದ ಡಿವೈಡೆಡ್ ಬೈ. ಎಕ್ಸ್ ಇಸ್ ಈಕ್ವಲ್ ಟು 18 ಇಂಟು 3 ಡಿವೈಡೆಡ್ ಬೈ ಎಕ್ಸ್. 2 1 2 4 ಇದನ್ನು ಗುಣಿಸಿ. ಎಕ್ಸ್ ಇಸ್ ಈಕ್ವಲ್ ಟು 9 3 27. ಇದನ್ನು ನೀವು ವೆರಿಫೈ ಮಾಡಬೇಕು, ತಾಳೆ ಮಾಡೋದು ಕಲ್ತ್ಕೋಬೇಕು. ಆಯ್ತಾ? ನೋಡಿದ್ರಾ ಸರಿ ಬರ್ತಾ ಇಲ್ವಾ? ಮಾಡ್ಬೇಕಾ? 2x ಬೈ 3 ಈಸ್ ಈಕ್ವಲ್ ಟು ಏನು ಪರಿಹಾರ ಬಂದಿದೆ ನನಗೆ? 20. ಎಕ್ಸ್ ಇರೋ ಜಾಗಕ್ಕೆ 20. 2 ಇಂಟು 27 ಡಿವೈಡೆಡ್ ಬೈ 3 ಈಸ್ ಈಕ್ವಲ್ ಟು 18. 3 1 3 9. ಇದನ್ನ ಮುಗಿಸಿದ್ರೆ 2 18 ಬಲಭಾಗದಲ್ಲೂ ಕೂಡ 18. therefore LHS is equal to RHS. ಅಲ್ಲಿ ನಾವು ಮಾಡಿದ ಲೆಕ್ಕ ಏನಾಗಿದೆ? ಸರಿ ಇದೆ. ಪರ್ಫೆಕ್ಟ್. ಆಯ್ತಲ್ಲ ಮಕ್ಕಳ? ಇನ್ನೊಂದು ಲೆಕ್ಕ ಕೊಡೋಣ ಇದೇ ಥರದ ಮೇಲೆ. ರೈಟ್. 3/7 ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು 17/7 ಭಿನ್ನ ರಾಶಿ. ನಾನಿಲ್ಲಿ ಎಕ್ಸ್ ನ ಬೆಲೆಯನ್ನು ಕಂಡುಹಿಡಿಯಬೇಕು, ಅದನ್ನ ಎಡಗಡೆನೆಲ್ಲ ಹಾಗೆ ಇಟ್ಕೊಳ್ತೀನಿ. ಈ 3/7 ಅಂತಕ್ಕಂಥ ಭಿನ್ನ ರಾಶಿನ ಬಲಗಡೆ ಕಳಿಸೋಣ. 17/7 ಬಲಗಡೆ ಇತ್ತು, ಅದನ್ನ ಹಾಗೆ ಮಾಡ್ಕೊಂಡಿದ್ದೀನಿ. 3/7 ಅಂತಕ್ಕಂಥದ್ದು ಎಡಬದಿಯಿಂದ ಬಲಬದಿಗೆ ಹೋದಾಗ ಏನಾಗುತ್ತೆ? ಪ್ಲಸ್ ಇರ್ತಕ್ಕಂಥದ್ದು ಮೈನಸ್ ಆಗುತ್ತೆ 3/7. ನಿಮಗೀಗಾಗಲೇ ಪ್ರೈಮರಿ ಶಾಲೆಯಲ್ಲಿ ನೀವು ಭಿನ್ನ ರಾಶಿಗಳನ್ನು ಕೂಡ್ತಕ್ಕಂಥದ್ದು ಕಳೀತಕ್ಕಂಥದ್ದು ಗೊತ್ತಿದೆ. ಇಲ್ಲಿ ಈ ಎರಡೂ ಭಿನ್ನ ರಾಶಿಗಳ ಛೇದ ಒಂದೇ ಇರೋದ್ರಿಂದ ನಾವು ಅಂಶಗಳನ್ನು ನೇರವಾಗಿ ಕೂಡಬಹುದು ಅಥವಾ ಕಳೆಯಬಹುದು ಅಂತ 7 ಹಾಗೆ ಹೇಳ್ಕೊಡ್ತೀನಿ. ಎರಡೂ ಭಿನ್ನ ರಾಶಿಗಳ ಛೇದ ಬೇರೆ ಬೇರೆ ಆಗಿದ್ರೆ ಏನ್ ಮಾಡಬೇಕು? ಲಾಸ ಹಾಕೊಂಡು ಕೂಡೋದು ಕಳೆಯೋದು ಮಾಡಬೇಕು. 17 ಮೈನಸ್ 3 ಆಯ್ತು. ಈಗ 17 ಹೋದ್ರೆ 14/7 ಆಯ್ತು. ಈಗ ಡಿವೈಡೆಡ್ ಬೈ 2 ಮಾರ್ಕ್ಸ್ 7 2 therefore x is equal to ಎಷ್ಟು ಅಂತ 2. x is equal to 2. ಕರೆಕ್ಟಾ? ಓಕೆ. ಇದನ್ನು ತಾಳೆ ಮಾಡೋಣ. 3/7 ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು 17/7. 3/7 ಹಾಗೆ ಮಾಡ್ತೀನಿ. ಎಕ್ಸ್ ರ ಜಾಗದಲ್ಲಿ ಕಣಕ್ಕಿದ್ರೆ ಏನು ಬಂದಿದೆ?
ಇಸ್ ಈಕ್ವಲ್ ಟು 17/7. ಓಕೆ, ಇವೆರಡು ಭಿನ್ನ ರಾಶಿಗಳನ್ನು ಕೂಡೋಣ. ಇಲ್ಲೇನು ಇಲ್ಲ ಅಂದ್ರೆ ಛೇದ ಎಷ್ಟು? 1. 7 ಮತ್ತು 1ಕ್ಕೆ ಲಾಸಹ 7. ಲಾಸಹವನ್ನು ಛೇದದಿಂದ ಭಾಗಿಸಬೇಕು. 7 1 7 1 ಬಂತು. ಬಂದಿದ್ದಂಥ ಉತ್ತರವನ್ನು ಅಂಶ ಮುಗಿಸ್ಬೇಕು. 1 × 3 3. 7ಅನ್ನ ಇದರ ಛೇದದಿಂದ ಭಾಗಿಸಿ 1ರಿಂದ ಭಾಗಿಸಿದ್ರೆ 7ಅನ್ನ 1ರಿಂದ ಭಾಗಿಸಿದ್ರೆ 7 7 × 2 16 ಇಸ್ ಈಕ್ವಲ್ ಟು 17/7. 3 + 14 17/7 ಇಸ್ ಈಕ್ವಲ್ ಟು 17/7. ನೋಡಿ, ಎರಡೂ ಕಡೆ ಉತ್ತರ ಒಂದೇ ಆಗಿದೆ. ಅಲ್ಲಿ ನಾವು ಮಾಡಿರ್ತಕ್ಕಂಥ ಲೆಕ್ಕ ಸರಿ ಇದೆ. ನಾವು ಕೊಟ್ಟಿರ್ತಕ್ಕಂಥ ಪರಿಹಾರ ಸೂಕ್ತವಾಗಿದೆ ಅಂತ ಅರ್ಥ. ಆಯ್ತಾ ಮಕ್ಕಳೇ? ಈ ತರದ ನಿಮ್ಮ ಎಕ್ಸಸೈಸ್ ನಂಬರ್ ಅಭ್ಯಾಸ 3.1ರಲ್ಲಿರ್ತಕ್ಕಂಥ ಅಭ್ಯಾಸ 3.1 ಪೇಜ್ ನಂಬರ್ ಇಡ್ಬೇಕಾ? ಪೇಜ್ ನಂಬರ್ 43. ಇದರಲ್ಲಿರ್ತಕ್ಕಂಥ ಎಲ್ಲ ಲೆಕ್ಕಗಳನ್ನು ಕೂಡ ಉಳಿದಿರ್ತಕ್ಕಂಥ ಲೆಕ್ಕಗಳನ್ನು ನೀವು ಬಿಡಿಸಿ. ನಾನು ಸಾಕಷ್ಟು ಲೆಕ್ಕಗಳನ್ನು ಮಾಡಿದ್ದೇನೆ. ಉಳಿದಿರ್ತಕ್ಕಂಥ ಲೆಕ್ಕಗಳನ್ನು ಬಿಡಿಸಿ. ನೆಕ್ಸ್ಟ್ ಹೇಳಿ, ಅನ್ವಯಿಕ ಸಮಸ್ಯೆಗಳು. ಅಪ್ಲೈಡ್ ಪ್ರಾಬ್ಲಮ್ಸ್. ಅನ್ವಯಿಕ ಸಮಸ್ಯೆಗಳು. ಅನ್ವಯಿಕ ಸಮಸ್ಯೆಗಳು. ಓಕೆ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಯಾವುದೇ ಕ್ಷೇತ್ರದಲ್ಲಿ ಮಕ್ಕಳೇ ಅನ್ವಯಿಕ ಅಂದ್ರೆ ಅಪ್ಲಿಕೇಶನ್ ಅಂತ ಕರೀತೀವಿ. ನಾವು ಕಲಿತಂತ ಜ್ಞಾನವನ್ನ ಇನ್ನೊಂದು ಕ್ಷೇತ್ರದಲ್ಲಿ ಅಳವಡಿಸಿಕೊಂಡ್ರೆ ನಮ್ಮ ಶಿಕ್ಷಣದ ಮೂಲ ಉದ್ದೇಶನೇ ಅದು. ನಾವು ಏನು ಶಾಲೆಯಲ್ಲೋ ಅಥವಾ ಬೇರೆ ಎಲ್ಲಾದರೂ ಒಂದು ಜ್ಞಾನವನ್ನು ಪಡೀತೀವಿ, ಒಂದು ಪುಸ್ತಕ ಓದೋದ್ರಿಂದ ಒಂದು ಜ್ಞಾನವನ್ನು ಪಡೀತೀವಿ. ಆ ಜ್ಞಾನವನ್ನು ನೀವು ಇನ್ನೊಂದು ನಿಮ್ಮ ನಿತ್ಯ ಜೀವನದ ಇನ್ನೊಂದು ಕ್ಷೇತ್ರದಲ್ಲಿ ಉಪಯೋಗಿಸ್ಕೊಂಡ್ರೆ ಆಗ ನಾವು ನಿಮಗೆ ಕೊಟ್ಟಂತ ಶಿಕ್ಷಣ ಸಾರ್ಥಕ ಆಗುತ್ತೆ. ಇಲ್ಲಿ ಈಗ ನಾವು ರೇಖಾತ್ಮಕ ಸಮೀಕರಣಗಳು ಅಂತಕ್ಕಂಥ ಪಾಠದಲ್ಲಿ ಸಮೀಕರಣ ಅಂದ್ರೇನು, ರೇಖಾತ್ಮಕ ಸಮೀಕರಣ ಅಂದ್ರೇನು, ರೇಖಾತ್ಮಕ ಸಮೀಕರಣವನ್ನು ಬಿಡಿಸ್ತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದನ್ನು ನಾವು ಇವತ್ತು ಪಾಠ ಮಾಡ್ತೀವಿ. ಈ ನಾಲೆಡ್ಜ್ ಇಫ್ ಯು ಆರ್ ಅಪ್ಲೈಯಿಂಗ್ ಯುವರ್ ಡೈಲಿ ಲೈಫ್, ಆಗ ನಾವು ಈ ಪಾಠ ಮಾಡೋದಕ್ಕೂ ಕೂಡ ಸಾರ್ಥಕ ಆಗುತ್ತೆ. ಅದು ಬೇರೆ ಇನ್ನೊಂದು ಕ್ಷೇತ್ರದಲ್ಲಿ ಎಲ್ಲ ಉಪಯೋಗಿಸ್ಕೊಳ್ತಕ್ಕಂಥದ್ದು. ಈ ಅನ್ವಯಿಕ ಸಮಸ್ಯೆಗಳು ಏನಿದೆ, ದೀಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್. ಯಾಕಪ್ಪ ಅಂತಂದ್ರೆ ನೀವು ಈಗಾಗಲೇ 6ನೇ ಕ್ಲಾಸ್ನಲ್ಲಿ ಬಂದಿರತಕ್ಕಂಥ ಏನು ನವೋದಯ ಪರೀಕ್ಷೆ ಇದೆ, ಅಲ್ಲಿ ಈ ಥರದ ಪ್ರಶ್ನೆಗಳು ಕಂಡು ಬರ್ತವೆ. ಹಾಗೆಯೇ ಮುಂದೆ SSLC ಆದಮೇಲೆ ನೀವೇನಾದರೂ SDC ಎಕ್ಸಾಮ್ನ, ಪೊಲೀಸ್ ಎಕ್ಸಾಮ್ನ ಅಥವಾ ಬೇರೆ ಯಾವುದಾದ್ರು ಎಕ್ಸಾಮನ್ನು ಬರೆದ್ರೆ ಅಲ್ಲಿ ಈ ರೀತಿಯಾಗಿರ್ತಕ್ಕಂಥ ಅನೇಕ ಸಮಸ್ಯೆಗಳು ಬರ್ತವೆ. ಬ್ಯಾಂಕಿಂಗ್ ಎಕ್ಸಾಮ್ ಆಗಿರ್ಬೋದು, ಕ್ಲರಿಕಲ್ ಎಕ್ಸಾಮ್ ಆಗಿರ್ಬೋದು, ನೀವು ಎಲ್ಲಿಗೆ ಹೋದ್ರೂ ಕೂಡ ಈ ರೀತಿಯ ಪ್ರಶ್ನೆಗಳು ಕಂಡು ಬರ್ತವೆ. ಹಾಗಾಗಿ ಈ ಥರದ ಲೆಕ್ಕಗಳನ್ನು ಕಲಿತಕ್ಕಂಥದ್ದು ಮತ್ತು ಈ ರೀತಿಯ ಲೆಕ್ಕಗಳನ್ನು ಬಿಡಿಸ್ತಕ್ಕಂಥದ್ದನ್ನ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೋಬೇಕು. ದೀಸ್ ಆರ್ ಆಲ್ ನಾಟ್ ಇಂಪಾರ್ಟೆಂಟ್ ಓನ್ಲಿ ಫಾರ್ ದ ಎಕ್ಸಾಮಿನೇಷನ್ ಪರ್ಪಸ್, ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಫಾರ್ ಯುವರ್ ಫ್ಯೂಚರ್. ನಿಮ್ಮ ಭವಿಷ್ಯದ ದೃಷ್ಟಿಯಿಂದಲೂ ಕೂಡ ಈ ರೀತಿಯ ಲೆಕ್ಕಗಳು ತುಂಬ ಮುಖ್ಯವಾಗಿರೋದ್ರಿಂದ ಇವುಗಳನ್ನು ಚೆನ್ನಾಗಿ ಕಲಿಯಬೇಕು. ಓಕೆ, ಒಂದು ಲೆಕ್ಕ ಮಾಡಿದೆ. ಎರಡು ಸಂಖ್ಯೆಗಳ ಮೊತ್ತ 74. ಎರಡು ಸಂಖ್ಯೆಗಳ ಮೊತ್ತ 74. ಎರಡು ಸಂಖ್ಯೆಗಳ ಮೊತ್ತ 74, ಅವುಗಳಲ್ಲಿ ಒಂದು ಇನ್ನೊಂದಕ್ಕಿಂತ 10 ಹೆಚ್ಚಾಗಿದೆ.
ಹೆಚ್ಚಾಗಿದೆ. ಹಾಗಾದರೆ ಆ ಸಂಖ್ಯೆಗಳು ಯಾವುವು? ಹಾಗಾದರೆ ಆ ಸಂಖ್ಯೆಗಳು ಯಾವುವು? ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಇಲ್ಲಿ ರೇಖಾತ್ಮಕ ಸಮೀಕರಣದ ಪರಿಕಲ್ಪನೆಯನ್ನು ಬಳಸಿಕೊಂಡು ಈ ಲೆಕ್ಕವನ್ನು ಬಿಡಿಸಬೇಕು. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಅವರೇ ಹೇಳ್ತಾ ಇದ್ದಾರೆ, ಎರಡು ಸಂಖ್ಯೆ ಲೆಕ್ಕ ಸರಿ ಅರ್ಥ ಮಾಡ್ತಾರೆ. ಎರಡು ಸಂಖ್ಯೆಗಳ ಮೊತ್ತ 74 ಒಂದು ಕಂಡೀಷನ್. ಅವುಗಳಲ್ಲಿ ಒಂದು ಸಂಖ್ಯೆಯು ಇನ್ನೊಂದು ಸಂಖ್ಯೆಗಿಂತ 10 ಹೆಚ್ಚಾಗಿದೆ. ಅರ್ಥ ಆಯ್ತಾ? ಒಂದು ಸಂಖ್ಯೆ ಇನ್ನೊಂದಕ್ಕಿಂತ 10 ಹೆಚ್ಚಾಗಿದೆ. ಹಾಗಾದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ನಾವು ನಿಧಾನಕ್ಕೆ ಮಾಡ್ತೀವಿ. ಇಲ್ಲಿ ಒಟ್ಟಾರೆ ನಮಗೆ ಅರ್ಥ ಆಯ್ತು. ಈ ಕೊಟ್ಟಿರ್ತಕ್ಕಂಥ ಲೆಕ್ಕದಲ್ಲಿ 2 ಸಂಖ್ಯೆ ಇದ್ದಾವೆ. ಅವು ಯಾವುವು ಅಂತ ಗೊತ್ತಿಲ್ಲೋದ್ರಿಂದ ನಾವು ವೇರಿಯಬಲ್ ರೂಪದಲ್ಲಿ ಕರ್ಕೊಳ್ತೀವಿ. ಹಾಗಾದ್ರೆ ಒಂದು ಸಂಖ್ಯೆ ಎಕ್ಸ್ ಆಗಿರಲಿ, ಇನ್ನೊಂದು ಸಂಖ್ಯೆ ವೈ ಆಗಿರಲಿ ಅಂತ ಅನ್ಕೋಬಹುದು. ಆದ್ರೆ ಈ ಪರ್ಟಿಕ್ಯುಲರ್ ಲೆಕ್ಕಕ್ಕೆ ಈ ರೀತಿ ತಗೊಂಡ್ರೆ ನಾವು ಸರಿಯಾಗುತ್ತೆ. ಯಾಕಪ್ಪ ಅಂದ್ರೆ ನಾವು ಲೆಕ್ಕ ಬಿಡಿಸ್ತಾ ಇರೋದು ಯಾವ್ದು ಅಡಿನಲ್ಲಿ? ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ. ನಾವು ಎಕ್ಸ್ ಮತ್ತು ವೈ ಅಂತ ಬರ್ಕೊಂಡ್ಬಿಟ್ರೆ ನಮಗೆ ಎಷ್ಟು ಚರಾಕ್ಷರಗಳು ಬಂದ್ಬಿಟ್ಟು? 2 ಚರಾಕ್ಷರಗಳು ಬಂದ್ಬಿಟ್ಟು. ಹಾಗಾಗಿ ವೈ ಅನ್ನೋದು ಬೇಡ, ಎಕ್ಸ್ ಅನ್ನೋದು ಅಷ್ಟು ತಗೊಳ್ಬೇಕು. ಎಕ್ಸ್ ಆರ್ ಅನ್ಕೋಬಹುದು, ವೈ ಆರ್ ಅನ್ಕೋಬಹುದು, ಎ ಅನ್ಕೋಬಹುದು, ಪಿ ಅನ್ಕೋಬಹುದು, ನಿಮ್ಮ ಇಷ್ಟ, ನೀವು ಏನ್ ಬೇಕಾದ್ರೆ ತಗೋಬಹುದು. ಓಕೆ, ನಾನು ಇಲ್ಲಿ ಏನ್ ಮಾಡ್ಕೊಳ್ತೀನಿ ಅಂದ್ರೆ, ಒಂದನೇ ಸಂಖ್ಯೆ ಎರಡು ಸಂಖ್ಯೆ ಇದಾವಲ್ವಾ, ಒಂದನೇ ಸಂಖ್ಯೆ ಎಕ್ಸ್ ಆಗಿರಲಿ. ಹೌದಾ? ಒಂದನೇ ಸಂಖ್ಯೆ ಎಕ್ಸ್ ಆಗಿರಲಿ. ನೆಕ್ಸ್ಟ್ ಎರಡನೇ ಸಂಖ್ಯೆ ಈಗಾಗಲೇ ಗೊತ್ತಾಗಿದೆ ನಿಮಗೆ, ವೈ ಆಗಿರಲಿ ಅಂತ ಅನ್ಕೊಳ್ಳಂಗಿಲ್ಲ. ಯಾಕಪ್ಪ ಅಂದ್ರೆ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಇರೋದ್ರಿಂದ ಬರೀ ಎಕ್ಸೇ ಬರಬೇಕು. ಇಲ್ಲಿ ಎಕ್ಸ್ ತಗೊಂಡ್ರೆ ಎಕ್ಸೇ ಬರಬೇಕು. ಎರಡನೇದು ಕೂಡ ಎಕ್ಸ್ ರೂಪದಲ್ಲೇ ಬರ್ಕೋಬೇಕು. ನೀವು ಮುಂದಕ್ಕೆ ಹೋದಿ ಲೆಕ್ಕ ಏನಂತ ಇದೆ? ಒಂದು ಸಂಖ್ಯೆಯು ಇನ್ನೊಂದು ಸಂಖ್ಯೆಗಿಂತ 10 ಹೆಚ್ಚಾಗಿದೆ. ಅಂದ್ರೆ ಎರಡನೇ ಸಂಖ್ಯೆ ಹೆಂಗಿದೆಯಪ್ಪ ಅಂದ್ರೆ, ಮೊದಲನೇ ಸಂಖ್ಯೆ ಎಷ್ಟಿತ್ತೋ ಅದಕ್ಕಿಂತ 10 ಜಾಸ್ತಿ. ಉದಾಹರಣೆಗೆ ಇದು 5 ಇದ್ರೆ ಎರಡನೇ ಸಂಖ್ಯೆ ಎಷ್ಟು? 15. ಇದಕ್ಕಿಂತ 10 ಜಾಸ್ತಿ. ಅಥವಾ ಇದು 20 ಇದ್ರೆ ಎರಡನೇ ಸಂಖ್ಯೆ ಎಷ್ಟು? 30. 30 ಹೆಂಗ್ ಬಂತು? 20ಕ್ಕೆ ನಾನೇನ್ ಮಾಡಿದೆ? 10ನ್ನ ಕೂಡಿದೆ. 15 ಹೆಂಗ್ ಬಂತು? 5ಕ್ಕೆ ಏನ್ ಮಾಡಿದೆ? 10ನ್ನ ಕೂಡಿದೆ. ಹೌದಾ? ಈಗ ನಾನು ಮೊದಲನೇ ಸಂಖ್ಯೆ ಕಂಡಿದ್ದೀನಿ. ಹಾಗಾದ್ರೆ ಎಕ್ಸ್ ಅಂತ ಇದಕ್ಕೆ ಈಗ ಏನ್ ಕೂಡೋಣ? ಗುಡ್, 10 ಕೂಡೋಣ ಪ್ಲಸ್ 10 ಏನಂತ ಬರೆಯೋದು? 10 ಎಕ್ಸ್ ಅಂತ ಬರೆಯೋದಾ? ಅಲ್ವಾ? ಯಾಕೆ? ಇದು ಬೀಜಾಕ್ಷರ ಅಥವಾ ಇದು ಚರಾಕ್ಷರ, ಇದು ಸ್ಥಿರಾಂಕ. ಇವು ವಿಭಿನ್ನ ಜಾತಿಯಲ್ಲಿ ಇರೋದ್ರಿಂದ ಇವನ್ನ ನೇರವಾಗಿ ಸಂಖ್ಯೆ ಕೂಡಿದ ರೀತಿಯಲ್ಲಿ ಕೂಡ ಬರೋದಿಲ್ಲ. ಕೆಲವರು ಈ ತಪ್ಪನ್ನು ಮಾಡ್ತಾರೆ. ಈಗ ಏನಂತ ಮಾಡ್ಕೋಬೇಕು? ಎಕ್ಸ್ ಪ್ಲಸ್ 10 ಅರ್ಥ ಆಯ್ತಾ? ಎರಡನೇ ಸಂಖ್ಯೆಯನ್ನು ಏನಂತ ಮಾಡ್ಕೊಳ್ಳೋಣ? ಎಕ್ಸ್ ಪ್ಲಸ್ 10 ಆಗಿದೆ. ಕರೆಕ್ಟಾ? ಮೊದಲನೇ ಸಂಖ್ಯೆ ಎಕ್ಸ್ ಆಗಿರಬೇಕು. ಎರಡನೇ ಸಂಖ್ಯೆನೂ ಕೂಡ ನಿಮ್ಮ ತಲೆನಲ್ಲಿ ಇರಬೇಕು, ಎಕ್ಸ್ ರೂಪದಲ್ಲೇ ಬರಬೇಕು. ಅದಕ್ಕೋಸ್ಕರ ಕೊಟ್ಟಿರ್ತಕ್ಕಂಥ ಇನ್ನೊಂದು ಕಂಡೀಷನ್ ಅನ್ನು ಬಳಸ್ಕೊಳ್ಳಿ. ಎರಡನೇ ಸಂಖ್ಯೆಯು ಮೊದಲನೇ ಸಂಖ್ಯೆಗಿಂತ 10 ಹೆಚ್ಚಾಗಿದೆ ಅಂತ ಇರೋದ್ರಿಂದ ಎಕ್ಸ್ 10 ಕೂಡಿದ್ರೆ ನಮಗೆ ಏನು ಬಂತು? ಎಕ್ಸ್ ಪ್ಲಸ್ 10 ಅಂತ ಬಂತು. ಈಗ ಸುಲಭವಾಗಿ ಬಿಡಿಸ್ಬೇಕು. ಈಗ ನಿಬಂಧನೆ ಅಂದ್ರೆ ಕಂಡೀಷನ್, ಕೊಟ್ಟಿರ್ತಕ್ಕಂಥ ಕಂಡೀಷನ್. ನಿಬಂಧನೆಯಿಂದ ಲೆಕ್ಕದಲ್ಲಿ ಕೊಟ್ಟಿರ್ತಕ್ಕಂಥ ನಿಬಂಧನೆ, ಆ ಎರಡು ಸಂಖ್ಯೆಗಳ ಮೊತ್ತ ಎಷ್ಟು ಮಕ್ಕಳ? ಆ ಎರಡು ಸಂಖ್ಯೆಗಳ ಮೊತ್ತ 74. ಒಂದನೇ ಸಂಖ್ಯೆ ಎಕ್ಸ್, ಎರಡನೇ ಸಂಖ್ಯೆ ಎಕ್ಸ್ ಪ್ಲಸ್ 10. ಇವುಗಳ ಮೊತ್ತ 74. ಮೊತ್ತ ಅಂತಿರೋದ್ರಿಂದ ನಾನು ಅವುಗಳ ಮಧ್ಯೆ ಏನಾಗಿದ್ದೀನಿ? ಪ್ಲಸ್. ಹೌದಾ? ಒಂದನೇ ಸಂಖ್ಯೆ ಎಕ್ಸ್, ಎರಡನೇ ಸಂಖ್ಯೆ ಎಕ್ಸ್ ಪ್ಲಸ್ 10. ಅವುಗಳ ಮೊತ್ತ ಅಂತ ಹೇಳಿದ್ರೆ ನಾವು ಮಧ್ಯೆ ಪ್ಲಸ್. ಅವುಗಳ ನಡುವಿನ ವ್ಯತ್ಯಾಸ ಅಂತ ಹೇಳಿದ್ರೆ ಮೈನಸ್ ಆಗುತ್ತೆ. ಅಥವಾ ಅವುಗಳ ಗುಣಲಬ್ಧ ಅಂದ್ರೆ ಇಂಟು ಆಗುತ್ತೆ. ಆ ರೀತಿ. ಈಗ ಒಂದು ಕೆಲಸ ಮಾಮೂಲಿ ಕ್ವಶನ್ ಬಂತಲ್ವಾ? ಎಕ್ಸ್ ಮತ್ತು ಎಕ್ಸ್ ಅಂತಕ್ಕಂಥದ್ದು ಸಜಾತಿ. ಇವೆರಡನ್ನು ಕೊಡ್ತೀವಿ. ಒಂದು ಏನಿಲ್ಲ ಅಂದ್ರೆ ಒಂದು ಎಕ್ಸ್ ಪ್ಲಸ್ 1 ಎಕ್ಸ್ 2 ಎಕ್ಸ್ ಪ್ಲಸ್ 10 ಕೂಡಲಿಕ್ಕೆ ಬರೋದಿಲ್ಲ. ಹಾಗೆ ಈಸ್ ಈಕ್ವಲ್ ಟು ಎಫ್. ಈಗ ನಿಮ್ಗೆ ಅರ್ಥ ಆಗ್ತಾ ಇದೆ. ಈಗಾಗಲೇ ಬಿಡಿಸಿದ ರೂಪದಲ್ಲೇ ಬಂತಲ್ವಾ?
2x ನಲ್ಲಿ x ನ ಬೆಲೆ ಕಂಡುಹಿಡಿಯಬೇಕು, ಹಾಗಾಗಿ ಅಲ್ಲೇ ಇದೆ. ಮತ್ತೆ ಏನು ಮಾಡೋಣ, ಈಕ್ವಲ್ಸ್ ಏನಾಗುತ್ತೆ, ಅದು 74 ಮೈನಸ್ 10. therefore 2x ಇಲ್ಲಿ ಮೈನಸ್ ಇರುತ್ತೆ ಕಡೆ 74 ನಲ್ಲಿ 10 ಕಳೆದ್ರೆ 64. ಕರೆಕ್ಟಾ? ಓಕೆ. ಈಗ ನಾವು x ನ ಬೆಲೆ ಕಂಡುಹಿಡಿಯಬೇಕು, 2 ಬೇಡ ನಮಗೆ, ಹಾಗಾಗಿ 2ನ್ನ ಈಕ್ವಲ್ಸ್ ಇಂದ ಬಲಬದಿಗೆ ಕಳಿಸೋಣ. ಇವೆರಡರ ಮಧ್ಯೆ ಏನು ಚಿಹ್ನೆ ಇದೆ, ಇಂಟು ಇದೆ. ಇಂಟು ಇದ್ರೆ ಏನಾಗಬೇಕು ಅಂತ ಹೇಳಿದ್ರೆ ಡಿವೈಡೆಡ್ ಬೈ ಆಗಬೇಕು. therefore x is equal to 64/2. ಕರೆಕ್ಟಾ? 2 1 2 3 4 2. therefore x ನ ಬೆಲೆ ಎಷ್ಟು ಅಂತ 32. ಮುಗಿತಾ? ಇಷ್ಟೇ ಮಾಡ್ಬೇಕಾ? ಆ ಸಂಖ್ಯೆ ಕಂಡುಹಿಡಿಯಬೇಕು, ಪೂರ್ತಿ ಮಾಡ್ಬೇಕು. ಒಂದನೇ ಸಂಖ್ಯೆ ಏನಂತ ಕಂಡಿದ್ದೀವಿ ನಾವು, ಎಕ್ಸ್. ಹಾಗಾದ್ರೆ ಎಕ್ಸ್ ನ ಬೆಲೆ ಎಷ್ಟು, 35. ನೆಕ್ಸ್ಟ್ ಎರಡನೇ ಸಂಖ್ಯೆ ಏನಂತ ಕಂಡಿದ್ದೀವಿ ನಾವು, ಎಕ್ಸ್ ಪ್ಲಸ್ 10. ಅಲ್ಲಿ ಎಕ್ಸ್ ಅಂದ್ರೆ ಎಷ್ಟು, 32 ಪ್ಲಸ್ 10 ಎಷ್ಟಾಯ್ತು, 42. ಎರಡನೇ ಸಂಖ್ಯೆ ಎಷ್ಟು, 42. ಒಂದನೇ ಸಂಖ್ಯೆ ಎಷ್ಟು, 30. ಈಗ ನೋಡಿ ನಾವು ಮಾಡಿರೋ ಲೆಕ್ಕ ಸರಿ ಇದೆಯಾ ಅಂತ. ಏನೇನು ಕಂಡೀಷನ್ ಇದೆ, 2 ಸಂಖ್ಯೆ ಬಂದಿದೆ ನಮಗೆ. ಏನಂತ ಬಂದಿದೆ, 32 ಅಂತ ಒಂದು ಸಂಖ್ಯೆ ಬಂದಿದೆ, ಇನ್ನೊಂದು ಸಂಖ್ಯೆ 42 ಅಂತ. ನೋಡಿ ನಮಗೆ ಕೊಟ್ಟಿರ್ತಕ್ಕಂಥ ಕಂಡೀಷನ್ ಸರಿ ಇದೆ ಅಂತ. 2 ಸಂಖ್ಯೆಗಳ ಮೊತ್ತ 74. ಇವೆರಡನ್ನು ಕೂಡ ನನಗೆ ಹಾಗಾದ್ರೆ ಎಷ್ಟು ಬರಬೇಕು, 74. 2 ಪ್ಲಸ್ 2 4, 3 ಪ್ಲಸ್ 4 7. ಒಂದು ಕಂಡೀಷನ್. ಒಂದು ಸಂಖ್ಯೆಯು ಇನ್ನೊಂದು ಸಂಖ್ಯೆಗಿಂತ 10 ಹೆಚ್ಚಾಗಿದೆ. 42 ಅನ್ನೋದು 32ಗಿಂತ 10 ಜಾಸ್ತಿ ಇದೆ. ಕರೆಕ್ಟಾ? ಅಲ್ಲಿಗೆ ಲೆಕ್ಕದಲ್ಲಿ ಕೊಟ್ಟಿರ್ತಕ್ಕಂಥ 2 ಕಂಡೀಷನ್ಸ್ ಅನ್ನು ಕೂಡ ನಾವು ಸ್ಯಾಟಿಸ್ಫೈ ಮಾಡಿದ್ದೇವೆ. ಹಾಗಾಗಿ ನಾವು ಮಾಡಿರ್ತಕ್ಕಂಥ ಲೆಕ್ಕ ಏನಾಗಿದೆ ಅಂತ ಅರ್ಥ, ಸರಿ ಇದೆ ಅಂತ ಬರ್ತಾರೆ. ಆಯ್ತಾ? ಇನ್ನೊಂದ್ಸಲ ರಿಪೀಟ್ ಮಾಡೋಣ. ಓಕೆ. ಒಂದನೇ ಸಂಖ್ಯೆ ಎಕ್ಸ್ ಆಗಿರಲಿ ಅಂತ ಅನ್ಕೊಂಡಿದ್ದೀನಿ. ಎರಡನೇ ಸಂಖ್ಯೆಯು ಒಂದನೇ ಸಂಖ್ಯೆಗಿಂತ 10 ಹೆಚ್ಚಾಗಿದೆ ಅನ್ನೋದ್ರಿಂದ ಎಕ್ಸ್ ಪ್ಲಸ್ 10 ಅಂತ ಅನ್ಕೊಂಡಿದ್ದೀವಿ. ನೆಕ್ಸ್ಟ್ ಕಂಡೀಷನ್ ಉಪಯೋಗಿಸಿದ್ವಿ. 2 ಸಂಖ್ಯೆಗಳ ಮೊತ್ತ ಅಂತ ಹೇಳಿರೋದ್ರಿಂದ ಆ 2 ಸಂಖ್ಯೆಗಳನ್ನು ಕೂಡಿದ್ದೀನಿ. ಎಕ್ಸ್ ಪ್ಲಸ್ ಎಕ್ಸ್ ಎಷ್ಟಾಯ್ತು, 2x ಆಯ್ತು. 10 4 ಸಂಖ್ಯೆಗಳನ್ನೆಲ್ಲ ಒಂದು ಕಡೆ ಮಾಡ್ಕೊಂಡಿದ್ವಿ. 74 ಮೈನಸ್ 10, 74 ಮೈನಸ್ 10 ಅಂದ್ರೆ 64 ಆಯ್ತು. ಎಕ್ಸ್ ನ ಬೆಲೆ ಕಂಡುಹಿಡಿಯಬೇಕು. ಎಕ್ಸ್ ಇಸ್ ಈಕ್ವಲ್ ಟು 64/2. 32 ಅಂತಕ್ಕಂಥ ಉತ್ತರ ಬಂತು. ನಾವು ಈ 2 ಸಂಖ್ಯೆಗಳನ್ನು ಕಂಡುಹಿಡಿಯಬೇಕಾಗಿದ್ದು, ಒಂದನೇ ಸಂಖ್ಯೆ 32 ಆಯಿತು, ಎರಡನೇ ಸಂಖ್ಯೆ 42 ಆಯಿತು. ನಿಮಗೆ ಒಂದು ಲೆಕ್ಕ ಕೊಡೋಣ ಈ ಥರದ್ದು ಬರಬೇಕು. ಆಯತಾಕಾರದ ಈಜುಕೊಳವೊಂದರ ಸ್ವಿಮ್ಮಿಂಗ್ ಪೂಲ್, ಈಜುಕೊಳವೊಂದರ ಸುತ್ತಳತೆ 154 ಮೀಟರ್, 154 ಮೀಟರ್ ಫುಲ್ ಸ್ಟಾಪ್. ಅದರ ಉದ್ದವು ಅಗಲದ ಎರಡರಷ್ಟಕ್ಕಿಂತ 2 ಮೀಟರ್ ಜಾಸ್ತಿ ಇದೆ. ಅಗಲದ 2ರಷ್ಟಕ್ಕಿಂತ 2 ಮೀಟರ್ ಜಾಸ್ತಿ ಇದೆ. ಹಾಗಾದರೆ ಅದರ ಉದ್ದ ಮತ್ತು ಅಗಲಗಳನ್ನು ಕಂಡುಹಿಡಿಯಿರಿ. ಹಾಗಾದರೆ ಅದರ ಉದ್ದ ಮತ್ತು ಅಗಲಗಳನ್ನು ಕಂಡುಹಿಡಿಯಿರಿ. ಇನ್ನೊಂದು ಬರ್ತದೆ, ಎರಡನೇ ಲೆಕ್ಕ. 2 ಸಂಖ್ಯೆಗಳ ಮೊತ್ತ 95,
ಎರಡು ಸಂಖ್ಯೆಗಳ ಮೊತ್ತ 95 ಫುಲ್ ಸ್ಟಾಪ್. ಒಂದು ಇನ್ನೊಂದಕ್ಕಿಂತ 15 ಹೆಚ್ಚಾಗಿದ್ದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ಓಕೆ ಮಕ್ಕಳು, ಇವತ್ತು ನನ್ನ ತರಗತಿಯಲ್ಲಿ ನನ್ನ ಮೊಬೈಲ್ನಲ್ಲಿ ಕೆಲವು ಟೆಕ್ನಿಕಲ್ ಸಮಸ್ಯೆ ಆಗಿರೋದ್ರಿಂದ ಸ್ಟೋರೇಜ್ ಜಾಸ್ತಿ ಆಗಿರೋದ್ರಿಂದ ಮಧ್ಯೆ ಕಟ್ಟಾಗಿದೆ. ಅದನ್ನು ಸರಿಪಡಿಸ್ಕೊಂಡು ನಾನು ಹಾಕಿದ್ದೀನಿ ಕ್ಲಾಸನ್ನು ವೀಕ್ಷಣೆ ಮಾಡಿ. ಮುಂದಿನ ತರಗತಿಯಲ್ಲಿ